ನಾನೊಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ಬೇಕು. ನೀನು ಯೂಟ್ಯೂಬ್ ಚಾನಲ್ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡ್ತೀನಿ ಅಂತ ನನಗೆ ಕಾಂಪಿಟೇಷನ್ ಕೊಡ್ತಾರೆ ನೋಡಿ. ಹುಡುಗಿ ಆಗ್ಬಿಟ್ರೆ ಈ ತರ ಆರಾಮಾಗಿರ್ಬೋದು, ಹುಡುಗ ಆಗ್ಬಿಟ್ರೆ ಈ ತರ ದುಡ್ಡು. ನಾನು ಫಸ್ಟ್ ಟೈಮ್ ಮಾಡ್ತೇವೆ ಗೈಸ್, ಇದು ಎಲ್ಲ ವಾಟರ್ ಮಿಲನ್ ಈ ತರ ಎಷ್ಟೊಂದು ಜನ ಹೇಳ್ತಾರೆ ವಾಕರ್ ಹಾಕ್ಬಾರ್ದು ಅಂತ. ಏನಿಗೆ ಆಗ್ತದೆ ವಾಕರ್ ಅಲ್ಲಿ? ನೀವು ಹೇಳಿ ಬ್ಯಾಟ್ರಿ ಗಾಡಿಗಳಲ್ಲಿ ಯಾವ ಬ್ಯಾಟ್ರಿ ಗಾಡಿ ಚೆನ್ನಾಗಿದೆ ಹೇಳಿ, ನಾವು ಅಮ್ಮಂಗನ್ನ ಕೊಡ್ಸ್ಬೇಕು. ನಾನು ನಿಂಗೇನ್ ಬೇಕಲ್ಲ ಟ್ರೀಟ್ ಇದ್ರಲ್ಲಿ ಹಿಂಗೆ. ಸೊ ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ, ವೆಲ್ಕಮ್. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ಸೊ ಗೈಸ್ ಇವತ್ತಿನ ತಮ್ಮನೇಲಿ ನೋಡಿರ್ತೀರಾ, ಅದಕ್ಕಿಂತ ಮುಂಚೆ ನಮ್ ಕುಶಾನಿ ಕರ್ಕೊಂಡು ಹೋಗಿ ಇವಾಗ ಫಸ್ಟ್ ಅಂಗನವಾಡಿಗೆ ಬಿಡ್ತಾ ಇದೀನಿ. ಸೊ ಗೈಸ್ ಎಲ್ಲಾ ಮಕ್ಳುಗಳು ಅಳ್ತಾರೆ ಓಕೆನಾ ಹೋಗೋದಕ್ಕೆ ಅಂಗನವಾಡಿಗೆ. ಬಟ್ ಕುಶಾನಿ ಒಬ್ಳೆ ಗೈಸ್ ಎದ್ಬಿಟ್ಟು ಬೆಳಿಗ್ಗೆ ಬೇಗ ರೆಡಿ ಆಗ್ಬಿಟ್ಟು ಬಾ ಕರ್ಕೊಂಡು ಹೋಗೋ ಅಂತಾಳೆ. ಕುಶಾನಿ ನಿಂಗೆ ಇಷ್ಟನಾ ಅಂಗನವಾಡಿ ಅಂದ್ರೆ? ಯಾಕೆ ಇಷ್ಟ ನಿಂಗೆ? ಸುಮ್ನೆ ಇಷ್ಟ ನಿನಗೆ? ಎಲ್ಲಾ ಮಕ್ಳುಗಳು ಅಳ್ತಾರೆ ಹೋಗೋದಕ್ಕೆ ಅಲ್ಲ? ಸುಮ್ನೆ ನಾನು ಮತ್ತೆ ಕುಶಾನಿ ಮ್ಯಾಚಿಂಗ್ ಹಾಕೊಂಡಿದ್ದೆ ನೋಡಿ. ಅವಳು ಬ್ಲಾಕ್ ಅಂಡ್ ಬ್ಲಾಕ್, ನಾನು ಕೂಡ ಬ್ಲಾಕ್ ಅಂಡ್ ಬ್ಲಾಕ್, ಇಬ್ರು ಮ್ಯಾಚಿಂಗ್ ಹಾಕೊಂಡು ಹೋಗ್ತಾ ಇದೀವಿ ಇವತ್ತು. ಅಂಗನವಾಡಿ ಬಂತು. ಕುಶಾನಿ ಬಾಯ್ ಮಗ್ನೆ, ಓಕೆನಾ? ಬರ್ತೀನಿ ಅವ್ನು ಪಿಕ್ ಮಾಡೋದಕ್ಕೆ ನಿನ್ನ ಆಮೇಲೆ ಮಧ್ಯಾಹ್ನ. ಓಕೆ, ಊಟ ಮಾಡ್ಬೇಕು, ಚೆನ್ನಾಗಿ ತಿನ್ಬಿಟ್ಟು ಚೆನ್ನಾಗಿ ಆಟ ಆಡ್ಬೇಕು. ಓಕೆ ಬಾಯ್, ಬರ್ತೀನಿ. ಹೋಗು. ನಾನೇ ಬರ್ಲಿ, ನಾನೇ ಸ್ಕೂಲ್ಗೆ ಹೋಗ್ಲಾ? ಓದ್ಲಾ ನಾನೇನಾರ? ನೀನು ಹೋಗ್ಬೇಕು, ನೀ ಹೋಗು. ಬಾಯ್ ಕುಶಾನಿ, ಹೋಗು. ಬಾಯ್ ಮಾಡು. ಬಾಯ್. ಅವ್ರು ಮಿಸ್ ಬಂದ್ರು, ಮಿಸ್ ಜೊತೆ ಹಂಗೆ ಹೊರಟೋಗ್ಬಿಟ್ಲು. ಮಕ್ಕಳು ಸ್ಕೂಲಿಗೆ ಬಿಟ್ರೆ ಅವ್ರು ಒಳಗಡೆ ಹೋಗೋರ್ಗು ಅವ್ರು ಆಚೆ ಕಾಯ್ಬೇಕು. ನಾವು ಒಳಗಡೆ ಹೋಗಿ ಒಂದು 5 ನಿಮಿಷ ಆದ್ಮೇಲೆ ಇಂದ ಹೊರಡಿ. ಇಲ್ಲ ನಾನು ಮಕ್ಕಳು ಹಂಗೆ ಆಚೆ ಹೋಗ್ಬಿಡ್ತಾರೆ, ಗೊತ್ತಾಗ ನಮಗೆ. ಮೇಡಮ್ ಕೂಡ ಒಳಗಡೆ ಹೋಗಿರ್ತಾರೆ, ಮಕ್ಕಳು ಬೇರೆ ಮಕ್ಕಳು ಜೊತೆ ಇರ್ತಾರೆ. ಬಟ್ ಅವ್ರು ಒಂದೇ ಮಕ್ಕಳ ಮೇಲೆ ಗಮನ ಕೊಡೋಕ್ಕಾಗಲ್ಲ. ಸೊ ಮಕ್ಕಳುಗಳನ್ನ ಬಿಟ್ಟಿದ್ದಷ್ಟೇ ಟ್ಯೂಷನ್ ಸ್ಕೂಲ್ಗೆ ಆಗಿರಲಿ, ಬಿಟ್ಟಿದ್ದಷ್ಟನ್ನ ಅಲ್ಲೇ ವೆಯ್ಟ್ ಮಾಡಿ ಒಂದು 5 ನಿಮಿಷ ವೆಯ್ಟ್ ಮಾಡಿ. ಒಳಗಡೆ ಹೋಗಾಮೇಲೆ ಸೆಟ್ಲ್ ಆಗಾಮೇಲೆ ನೀವು ಇಲ್ಲಿಂದ ಪಾಸ್ ಆಗಿ 5 ಮಿನಿಟ್ ವೆಯ್ಟ್ ಮಾಡಿದ್ರೆ ಏನೂ ಆಗಲ್ಲ. ಗೈಸ್ ಸ್ಕೂಲ್ ಲೈಫು ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಗೈಸ್? ಸ್ಕೂಲ್ ಸ್ಟಾರ್ಟ್ ಆದರೆ ಸಾಕು, ಫಸ್ಟ್ ಬುಕ್ಸ್ ತರೋದು, ಆಮೇಲೆ ಬೈಂಡಿಂಗ್ ಮಾಡೋದು, ಸಾಕ್ಸ್ ತಗೊಳ್ಳೋದು, ಟೈ ತಗೊಳ್ಳೋದು, ಮತ್ತೆ ಯೂನಿಫಾರ್ಮ್ಗಳನ್ನ ಹೊಲ್ಸೋದು. ಆಮೇಲೆ ನಮ್ಗೇನೋ ಇವಾಗ 8th ಸ್ಟ್ಯಾಂಡರ್ಡ್ ಬಂದ್ಬಿಟ್ರೆ ಪ್ಯಾಂಟ್ ತಗೊಳ್ಳೋದು, ಬ್ಲೇಸರ್ ತಗೊಳ್ಳೋದು. ಒಂಥರ ಸ್ಕೂಲ್ ಲೈಫೇ ಒಂಥರ ಕ್ರೇಜಿ ಅನ್ಸುತ್ತೆ ನಿಜವಾಗ್ಲೂ. ಸ್ಟಾರ್ಟ್ ಆದ್ರೇನೆ ಒಂಥರ ಖುಷಿ, ಹೋಗ್ತಾ ಬೇಜಾರಾಗ್ಬಿಡುತ್ತೆ. ಸ್ಟಾರ್ಟಿಂಗಲ್ಲಿ ಸಕ್ಕತ್ತಾಗಿರುತ್ತೆ ಸ್ಕೂಲು. ನನಗೆ ಇವಾಗ ಖುಷಿ ಸ್ಕೂಲ್ ಬಿಟ್ಟಾಗ ಅದು ನೆನಪು ಬಂತು ಗೈಸ್. ಒಂಥರ ಮಜಾ ಇರುತ್ತೆ ಸ್ಕೂಲ್ ಲೈಫ್ ಅಂತ. ಮಳೆ ಮನೆ ಹತ್ರ ಬಂದಿದೆ, ನಂದು ಸ್ಕರ್ಟಂದು ರಾಡ್ ಇಲ್ಲೇ ಇದೆ ನೋಡಿ. ಇದನ್ನ ಕಟ್ ಮಾಡಿಸ್ಕೊಂಡು ನಮ್ಮ ಹಳೆ ಮನೆಗೆ ಎಷ್ಟಾಗುತ್ತೆ ಅದನ್ನ ಕಟ್ ಮಾಡಿಸ್ಕೊಂಡು ಈಗ ತೊಗೊಂಡೋಗ್ಬಿಟ್ಟು ನಮ್ಮ ಹಳೆ ಮನೆ ಹಾಕ್ಬೇಕು. ಇಷ್ಟು ಉದ್ದ ಇದೆ ಗೈಸ್ ಇದು. ಇದನ್ನ ಹೆಂಗೆ ತೊಗೊಂಡು ಯೋಚನೆ ಮಾಡ್ತಾ ಹಿಂಗೆ ಇಟ್ಕೊಂಡು ರಾಡ್ತಾರೆ, ಹಿಂಗೆ ಇಟ್ಕೊಂಡು ಹೋಗ್ಬೇಕು ಅಷ್ಟೇ. ಇವಾಗ ಇದನ್ನ ಗೈಸ್ ಒಳ್ಳೆ ರಾಕೆಟ್ ಇಟ್ಕೊಂಡಿದ್ದೀನಿ ಗೈಸ್. ಇದನ್ನ ಗೈಸ್ ಹೆವಿ ರಿಸ್ಕ್ ಗೈಸ್, ಇದು ತೊಗೊಂಡೋಗೋದಕ್ಕೊಂದು ಆಗಲ್ಲ. ಜೀವನದಲ್ಲಿ ರಿಸ್ಕ್ ತೊಗೊಬೇಕು, ಆದ್ರೆ ಇಷ್ಟೊಂದು ರಿಸ್ಕ್ ತೊಗೊಂಬಾರ್ದು ಗೈಸ್. ಅದನ್ನ ತಗೊಂಡೋಗಿ ಯಾರು ಹೋಗ್ಬೇಕಾರೆ ಯಾರು ಗಾಡಿ ಚುಚ್ಚಿ ಹೊಡೆಗಿಡ್ದು ಹೋಗಿ ಲಾವ್ ಕಟ್ಕೊಟ್ಟು ಯಾಕೆ ಬೇಕಪ್ಪ? ಅದಕ್ಕೇನೆ ಆರಾಮಾಗಿ ನಮ್ಮ ಮಕ್ಕಳು ಕರ್ಕೊಂಡ್ಬಂದು ತೊಗೊಂಡು ಹೋಗ್ತೀನಿ ಅದನ್ನ. ಗೈಸ್ ನಾನೇ ಅನ್ಕೊಂಡೆ ಅಂತಂದ್ರೆ ಅದು ದೊಡ್ಡ ರಾಡ್ ತರಕ್ಕಾಗಲ್ಲ, ಅದಕ್ಕೇನೆ ಇಲ್ಲಿ ಮೆಜರ್ಮೆಂಟ್ ತಗೊಂಡು ಇಲ್ಲಿಂದ ಅಲ್ಲಿಗೆ ಅದನ್ನ ಕಟ್ ಮಾಡ್ಕೊಂಡ್ಬಿಡೋಣ ಅನ್ಕೊಂಬಿಡಿ ಗೈಸ್. ಸಿಂಪಲ್ ಅದು. ಚೈತ್ರ ಹಾಯ್, ಅವಯ್ಯು ಹೆಂಗಿದ್ಯಾ? ಸೂಪರ್ ಆಗಿದ್ಯಾ ಗೈಸ್? ನಮ್ಮ ಮನೇಲಿ ಇವತ್ತು ದೋಸೆ ಆಲೂಗಡ್ಡೆ ಪಲ್ಯ ಮಾಡವ್ರೆ. ನಂಗೆ ತಿನ್ಬೇಕು ಅಂತ ಆಸೆ, ಬಟ್ ಓಟ್ಸ್ ತಿನ್ಬಿಟ್ಟೆ ಬೆಳಿಗ್ಗೆನೆ, ಸೊ ಅದಕ್ಕೆ ತಿನ್ನಕ್ಕೆ ಆಸೆ ಇಲ್ಲ. ಮಮ್ಮಿ ಇಂಡಿಯಾ ಗುಡ್ ಮಾರ್ನಿಂಗ್. ಏನ್ ಮಾಡ್ತಿದ್ಯಾ? ಪೂಜೆ ಮಾಡೋದಕ್ಕೆ ರೆಡಿ ಮಾಡ್ತಾ ಇದೀನಿ. ಎಷ್ಟು ದಿವಸ ಆಗೋಯ್ತು ಪುಟ್ಟ, ನಮ್ಮ ಮನೆಗೆ ಬಂದಾಗಿಂದ ಪೂಜೆ ಮಾಡಿದೆ ಮನೇಲಿ. ಎಲ್ಲಿ ಬರೀ ಕೆಲಸನೇ ಆಯ್ತು. ಅದಕ್ಕಂತ ಟೈಮ್ ಕೊಟ್ರೆ ಅದಕ್ಕೆ ಎಷ್ಟೊಂದು ಟೈಮ್ ಕೊಡ್ಬೇಕು ಎಲ್ಲ ಕ್ಲೀನ್ ಮಾಡೋದಕ್ಕೆ. ಮನೆ ಕೆಲಸನೇ ಆಗೋಯ್ತಲ್ಲ ಎಷ್ಟು ದಿವಸ, ಈಗೆಲ್ಲ ಮುಗೀತು. ಅದಕ್ಕೆ ಆರಾಮಾಗಿ ಪೂಜೆ ಮಾಡೋಣ ಅಂತ ಇವತ್ತೆಲ್ಲ ರೆಡಿ ಮಾಡಿ ಪೂಜೆ ಮಾಡ್ತಾ ಇದ್ದೀವಿ ಗೈಸ್. ನಮ್ಮ ಪೂಜೆನೇ ಮಾಡಿಲ್ಲ ಗೈಸ್, ಮನೆಗೆ ಬಂದಿಷ್ಟ ಗಣಹೋಮ ಅಷ್ಟೇ ಮಾಡಿದ್ದೇನೆ ಮೋಸ್ಟ್ಲಿ, ಅದನ್ನ ಪೂಜೆನೇ ಮಾಡಿಲ್ವಾ? ಶುಕ್ರವಾರ ಶನಿವಾರ ಮಾಡಿದೆ. ಅದಾದ್ಮೇಲೆ ಮನೆ ಸಾಮಾನು ತುಂಬಿಕೊಂಡಿತ್ತಲ್ಲ, ಕ್ಲೀನಿಂಗ್ ಹೇಳ್ದಾರ ತೊಳೆಯೋದು ಒರೆಸೋದು ಗುಡ್ಸೋದು ಇಲ್ದಾರ ಏನ್ ಸಾಮಾನು ಪೂಜೆ ಮಾಡಕ್ ಬರುತ್ತೆ? ಅದಕ್ಕೆ ಎಲ್ಲ ನೀಟ್ ಮಾಡಿ ಕ್ಲೀನ್ ಆಗಿ ಇವತ್ತು ನೋಡು. ಅದು ಹೋಗ್ತಿರಲ್ಲಿ ತೋರಿಸ್ತೀನಿ ದೇವಸ್ಥಾನ. ಹೋಗ್ತಾರ ನಾವು ರಾಡ್ನ ಕಟ್ ಮಾಡ್ಕೊಂಡು ಟೇಪ್ ತಾವು ಫಸ್ಟ್ ಇದಕ್ಕೆ ಲೆಕ್ಕ ಹಾಕೊಂಡು ಎಲ್ಲಿಂದ ಅಲ್ಲಿ ಗೆಲ್ಸಿ ಅಂತ ಗೈಸ್. ಅದಾದ್ಮೇಲೆ ನೋಡ್ರಿ ಗೈಸ್, ಹತ್ರ ಇಷ್ಟು ಬಾಕ್ಸ್ ಬಟ್ಟೆಗಳಿದಾವೆ, ಇದೆಲ್ಲ ತಗೊಂಡೋಗ್ಬಿಟ್ಟು ಒಂದು ಆಶ್ರಮ ಕೊಡ್ಬೇಕು ಗೈಸ್. ನಮ್ ಗುಂಡ ನೋಡ್ರಿ ಏನ್ ಮಾಡ್ತಾವ ಎದ್ಬಿಟ್ಟು, ಅವ್ನ ಪಾಡಗಳು ಎದ್ಬಿಟ್ಟು ತೊಟ್ಟಲ್ ದಬ್ಬ ಹಾಕೊಂಡು ಸ್ಮೈಲ್ ಮಾಡ್ಕೊಂಡು ನಕ್ಕೊಂಡು ನೋಡ್ರಿ ಏನ್ ಮಾಡ್ತಾವ ಶಿಷ್ಯ. ಅಬ್ಬಾ ಲೇ ಏನ ಮಗ ನೀನು? ತೊಟ್ಲು ಕೊಟ್ರೆ ಹಿಂಗೆ ಬೆಡ್ಗಿಡ್ ಕೊಟ್ಬಿಟ್ಟು ಕೆಳಗೆ ಬಿಡ್ತೀಯ ನೀನು. ತೊಟ್ಲೇ ದಬಾಕೊಂತೀಯ ಹಿಂಗೆ. ಅಯ್ಯೋ ಎದ್ಬಿಡ ಕಣವನ ತಗೊಳೆ ಆಕೆ ಪಾಪ ಹಿಂಸೆ ಮಾಡ್ತೀರ. ಕಟ್ಟಾಕ್ಬಿಟ್ಟು ಒಳಗಡೆ ಗುಂಡ ಬರ್ತೀಯ, ಆಚೆ ಕಡೆ ಆಚೆ ಬರ್ತೀಯಾ?
ಬರ್ತೀನಿ ಆಚೆ. ಇವಾಗ ಅವನು ಕುತ್ಕೊಳಲ್ವ ಇನ್ನ? ಕುತ್ಕೊಂತಾನೆ, ಕುತ್ಕೊಂಡನ? ಅವನಾಗ ಅವನೇ ಕುತ್ಕೊಂತಾನೆ. ಕಲ್ತವನೆ ಅವನು, ಈ ಕನ್ನ ಕಲ್ತವನ. ಸೂಪರ್ ಎಲ್ಲ ಲೇಟ್ ಇವಂದು ಅಲ್ವಾ? ತುಂಬಾ ಲೇಟು. ಬೇಗ ಕಲ್ತ್ಕೊಬಿಟ್ಲೆ ಎಲ್ಲ. ಇವ್ ಸಖತ್ ಲೇಟ್ ಮಾಡ್ತಾನೆ. ಹಾಯ್ ಮಾಡು, ಕೈ ಕೊಡು, ಕೈ ಕೊಡಿದ್, ಕೈ ಎತ್ತು, ಕೈ ಎತ್ತಿದ್, ಎತ್ತು ಕೈ ಎತ್ತಬೇಕು. ಬಾಯ್ ಆಗ್ತಂಗ ಕೈ ಕೊಡು ಅಂದ್ರೆ, ಕೈ ಕೊಡು. ಹಿಂಗೆ. ಹಾಯ್, ಹೌ ಆರ್ ಯು? ಅಲ್ಲೇ ಬರ್ಬೇಡ ಆಚೆ, ನೀನು ಎಲ್ಲೇರು. ಟೇಪಲ್ಲಿ ಮೆಜರ್ಮೆಂಟ್ ಮಾಡ್ತಿದ್ದೀವಿ, ಇದೆಷ್ಟು ಇದೆ ಅಂತ. ಹೌದಾ? 123 ಇದೆ ಕಣೆ. 123 ಸಾಕಲ್ಲ? 120, 125. 123 ಇದೆ. 125 ಬಿಟ್ಟಿದ್ದೀನಿ ಬಿಡು, ಇಷ್ಟು ಸಾಕಿರ್ಲಿ. ಆ ಕಡೆ ಈ ಕಡೆ ಆಯ್ತು. 126 ಬಿಟ್ಟಿದ್ದೀನಿ. ಇವಾಗ ಲೆಕ್ಕ ಹಾಕಿದ್ದೀವಿ ಟೇಪಲ್ಲಿ. 130 ಬಂದಿದೆ ನೋಡೋಣ. ಇದು ಅಷ್ಟೇ ಬರ್ಬೋದೇನೋ ಮೋಸ್ಟ್ಲಿ. ಹುಷಾರ್ ಕಣೆ, ನೋಡೋಣ ಎಷ್ಟು ಬರುತ್ತಂತ ಇದು. ಕಣೆ 134 ಬರುತ್ತೆ ಕಣೆ ಇದು. ಹಾಂ ಸಾಕಲ್ಲ ಇದೇನೆ? ಮತ್ತೆ ತಗೊಂಡೋಗ. ನಮ್ಮ ಹಳೆ ಮನೆ ಗೈಸ್, ನಮ್ಮ ಅಮ್ಮ ಪಾಪ ಬಂದ್ಬಿಟ್ಟು ನೀಟಾಗಿ ಕ್ಲೀನ್ ಮಾಡ್ಬಿಟ್ಟು ಹೋಗಿದ್ದಾರೆ ಅಲ್ವಾ? ಇವಾಗ ತುಂಬ ದೊಡ್ಡದಾಗೈತೆ ಮನೆ ನೋಡೋದಕ್ಕೆ. ನಾವು ಬಂದಾಗ ಸ್ವಲ್ಪ ಚಿಕ್ಕದಾಗಿತ್ತು, ಯಾಕಂದ್ರೆ ನಾವು ಜಾತ್ರೆ ಐಟಮ್ ಸ್ವಲ್ಪ ಜಾಸ್ತಿ ಇಟ್ಕೊಂಡ್ಬಿಟ್ಟಿದ್ವಿ ಮನೆಯಲ್ಲಿ. ಮತ್ತೆ ಸೋಫಾ ತುಂಬ್ಕೊಂಡ್ಬಿಟ್ಟು ಫುಲ್ಲು. ಹೌದು ಗೈಸ್, ಇದನ್ನ ಬಿಚ್ಚಿಸ್ಕೊಂಡು ಹೋಗ್ಬಿಟ್ಟು ನಮ್ಮ ಹೊಸ ಮನೆಗೆ ಹಾಕ್ಬೇಕು. ಆದಷ್ಟು ಬೇಗ ಹಾಕಿಸ್ತೀನಿ ಇದನ್ನ. ನೋಡ್ರಿ ಇವಾಗ ಎಷ್ಟು ದೊಡ್ಡದಾಗಿ ಕಾಣಿಸ್ತಿದೆ ಮನೆ ಇದು. ಬಾವು, ಗಾಳಿ ಬೀಳಕ ಚೆನ್ನಾಗಿ ಬರ್ತೀಯ ಕಣೆ ಇವಾಗ ಮನೆಗೆ ಇದಕ್ಕೆ, ಅಲ್ವಾ? ಇದೊಂದು ಮಂಚ ಇಲ್ಲ ಅಂದ್ರೆ ಇನ್ನೂ ಚೆನ್ನಾಗಿ ಬರೋದು. ಹೌದು ನೋಡಿ ಗೈಸ್, ನನ್ನ 10th ಸ್ಟ್ಯಾಂಡರ್ಡ್ ಬಸ್ ಪಾಸ್ ಹೆಂಗಿದೆ. ನೀನ್ ಟೆನ್ಷನ್ ಬಸ್ ಪಾಸ್ ಯೂಸ್ ಮಾಡ್ತಿದ್ದ? ಎಲ್ಲಿಕ್ಕೆ? ಏನಕ್ಕೆ ಅಂದ್ರೆ ಟ್ಯೂಷನ್ ಹೋಗೋದಕ್ಕೆ, ಅದೆಲ್ಲ ಹೋಗೋದಕ್ಕೆ, ಇಲ್ಲಿ ಹೋಗೋದಕ್ಕೆಲ್ಲ ಯೂಸ್ ಮಾಡ್ತಿದ್ದೆ. ಮತ್ತೆ ಇದು ಯಾವ್ದು? ಇದು 17-18 ಇದು. 17-18 ಯಾವ್ದಪ್ಪ? ಇದು ಕಾಲೇಜಿಗೆ. ನಾನು ಸ್ಕೂಲ್ ಡ್ರೆಸ್ ಹಾಕೊಂಡಿದ್ದೆ, ಅದಕ್ಕೆ ಸ್ಕೂಲ್ ಅನ್ಕೊಂಡೆ. ಸಾರಿ ಕಾಲೇಜ್ ಬಸ್ ಪಾಸ್ ಗೈಸ್ ಇದು. ನೋಡಿ ಅವಾಗ 1030 ರೂಪಾಯಿ ಬಸ್ ಪಾಸ್. ಶೇಷಾದ್ರಿಪುರಂ ಟು ನಕ್ಷತ್ರಹಳ್ಳಿ. ಕರೆಕ್ಟ್. ಇದ್ರಲ್ಲಿ ಕಾಸು ಇಟ್ಟಿದ್ದೆ, ಓಕೆನಾ? ಕಾಸು ಇಟ್ಬಿಟ್ಟು ಮಂಚ ಕೆಳಗೆ ಇಟ್ಟಿದ್ದೀನಿ. ನನಗೆ ಗೊತ್ತೇ ಇಲ್ಲ ಗೈಸ್ ಕಾಸು ಇರೋದು. ಇವಾಗ ತೆಗೆದು ನೋಡ್ತಾ ಇದೀನಿ, ಈಗ ಇದ್ರಲ್ಲಿ ಕಾಸು ಐತೆ. ಈ ಆನ್ಲೈನ್ ಬಂದಿದ ತಕ್ಷಣ ಈ ಕ್ಯಾಶ್ ಎಲ್ಲ ಮರ್ತೋಗ್ಬಿಟ್ಟಿದೆ ಗೈಸ್. ನಿಜವೂ ನಾವು ಬರೀ ಆನ್ಲೈನ್ ಟ್ರಾನ್ಸಾಕ್ಷನ್ ಮಾಡಿರ್ತೀವಿ. ಕಾಸುಗಳು ಎಲ್ಲಿಟ್ಟಿರ್ತೀವಿ, ಏನ್ ಮಾಡಿರ್ತೀವಿ ಒಂದು ಗೊತ್ತಿರಲ್ಲ ನಮಗಂತೂ. ಇವಾಗ ಸಿಕ್ಕಿದೆ ಒಂದು ಕಾಸು. ನಮ್ಮ ಮಕ್ಕಳಿಗೆ ಟ್ರೀಟ್ ಕೊಡಿಸ್ತಿದ್ದೀರಾ? ಇದ್ರಲ್ಲಿ ಹಿಂಗೆ ಟ್ರೀಟ್ ಕೊಡಿಸ್ತೀನಿ. ನಿಂಗೇನ್ ಬೇಕು ಹೇಳು? ನಿಂಗೇನ್ ಬೇಕು ಟ್ರೀಟ್ ಇದ್ರಲ್ಲಿ? ಹಿಂಗೆ ಟ್ರೀಟ್ ಕೊಡ್ತೀನಿ ಅಂತ ಕಾಸು ಕೊಡ್ತೀವಿ ಅಂತ ನಿಮಗೆ ಹೇಳಿಲ್ಲ. ಟ್ರೀಟ್ ಕೊಡೋದ್ರೆ ಕಾಸು ಕೊಡ್ಬೇಡ. ಆಸೆ ಇರ್ಬೇಕು ಮನುಷ್ಯಗೆ, ಇಷ್ಟೊಂದು ಆಸೆ ಇರ್ಬೇಕು. ಹಂಗೆ ಇವಾಗ ನೀನ್ ಟ್ರೀಟ್ ಕೊಡ್ತೀನಿ ಅದ್ರಲ್ಲಿ. ಹೌದು, ನಂಗೆ ಟ್ರೀಟ್ ಬೇಡ, ಟ್ರೀಟ್ ಏನ್ ಕೊಡ್ಸಿ ಅದ್ರ ಬದಲು ಕಾಸು ಬೇಡ. ಅದೇನ್ ತಪ್ಪೈತೆ? ತಪ್ಪೇ ಅದು. ಅದೇನಕ್ಕೆ ತಪ್ಪು? ನಿಂಗೆ ಕಾಸು ಕೇಳ್ಬಾರ್ದು ಅವಾಗ. ಗೊತ್ತಾ, ನೀನ್ ಫಸ್ಟ್ ಆಫ್ ಆಲ್ ನಿಂಗೆ ಗಿಫ್ಟ್ ತರ ಕೊಡ್ತಿರೋದು. ನಿಂಗೆ ದುಡ್ಡು ಕೇಳಬಾರ್ದು, ಗಿಫ್ಟ್ ಕೇಳ್ಬೇಕೇನಾರ ನಿಂಗೆ ಇದರಲ್ಲಿ. ಆಯ್ತು, ಇಲ್ಲಿ ಒಂದು ಹೊಸದಾಗಿ ಒಂದು ಅಂಗಡಿ ಓಪನ್ ಆಗೈತೆ, ಅಲ್ಲಿ ನೋಡ್ಕೊಂಡು ಹೋಗೋಣ. ಸರಿ ಆಯ್ತು. ನಿಂಗೆ ಗಿಫ್ಟ್ ಇಷ್ಟು ಕಾಸಲ್ಲಿ ನಿಂಗೆ ಅರ್ಧ ಗಿಫ್ಟ್, ಅಮ್ಮಂಗೆ ಅರ್ಧ ಗಿಫ್ಟ್, ಚೈತ್ರ ಕುಶಲಿಂಗ್ ಅರ್ಧ ಗಿಫ್ಟ್. ಗಿಡಗಳು ನೀರ್ ಹಾಕ್ತಾವ ನಮ್ಮ ಅಕ್ಕ. ತಗೊಂಡೋಗ್ಬೇಕು ಅನ್ಕೊಂತಾನೆ ಇದೀವಿ, ಆಗ್ತಿಲ್ಲ. ಆದ್ರೆ ನಾವ್ ಅಲ್ಲಿ ಹೋದಾಗಿಂದ ಏನಾಗ್ತಿದೆ ಅಂದ್ರೆ ದಿಸಕ್ ಒಂದ್ಸರಿನಾದ್ರು ಬಂದೇ ಬರ್ತಿದ್ದೀನಿ. ಬಂದಾಗ ನೀರ್ ಹಾಕ್ಬಿಟ್ಟು ಹೋಗ್ತೀರಾ? ನೈಸ್ ನೈಸ್. ಅದಕ್ಕೆ ಚೆನ್ನಾಗಿದೆ ಗಿಡಗಳು. ನೋಡ್ರಿ ಸ್ನೇಕ್ ಪ್ಲಾಂಟ್ ಅಂತ, ಓಕೆನಾ? ಇದನ್ನ ತಗೊಂಡು ನೀವು ಮನೇಲಿ ಇಟ್ಕೊಳ್ಳಿ, ತುಂಬಾ ಒಳ್ಳೇದು. ಏನಂತೀರಾ? ಇದು ತಂದಾಗ ಇದೊಂದೇ ತಂದಿದ್ದು ಇಷ್ಟೊಂದು ಆಗ್ಬಿಟ್ಟೈತೆ ಅಲ್ವಾ? ಸಾಕಾಗುತ್ತೆ ಇದು. ನೋಡಿ ಚಂದ ತಂದಾಗ ಇಟ್ಟಿತ್ತು, ಇಷ್ಟು ಉದ್ದ ಬೆಳೆದಿದೆ ಇದಂತೂ. ನಮ್ಮ ಅಕ್ಕ ಈ ರಾಡ್ ನ ತಗೊಂಡು ಸ್ಟ್ರೈಟ್ ನಿಂತ್ಕೊಂಡು ಗೈಸ್ ಮರುಕಲ್ಲ ತಗೊಳ್ತಾ ಇದ್ದ ಅವಾಗ್ಲಿಂದ. ಈಗ ಮಲ್ಸ್ಕೊಬಳು ಬಂದ್ಬಿಡು ಉದ್ದ ಇಟ್ಕೊಂಡ್ಬಿಟ್ಟವಳೆ. ಅಲ್ಲಿ ಮರುಕಲ್ಲ ಅವಾಗ ಟಚ್ ಆಗ್ತಾ ಐತೆ. ಯಪ್ಪ, ಇವಳ ಜೊತೆ ಯಾರ ಗಾರೆ ಕೆಲ್ಸಕ್ಕೆ ಹೋಗ್ಬಿಟ್ರೆ ಮುಗೀತ ಅವ್ರ ಕತೆ, ಸಾಯಿಸ್ಬಿಡ್ತಾಳೆ. ಚುಚ್ಕಿಚ್ಬಿಟ್ಟಿ ಅವ್ರಿಗಿರೇ. ಸಿಕ್ಕಾಪಟ್ಟೆ ಭಯ ಆಗ್ತೈತೆ ಜೀವನದಲ್ಲಿ ಇವಾಗ. ಕುದ್ದಿಬಿಟ್ಟು ಚುಚ್ಕಿಚ್ಬಿಟ್ಟಿದ್ದೆ, ಭಯ ಆಗ್ತೈತೆ ಗೈಸ್. ರೋಲರ್ ಕೋಸ್ಟರ್ ಬಂದ್ರು ಭಯ ಆಗಲ್ಲ. ಏನು ಇವಾಗ ನಡ್ಕೊಂಡು ಹೋಗ್ಬೇಕು ಮೆಟ್ಲಲ್ಲಿ. ಲಿಫ್ಟ್ ಅಲ್ಲಿ ಬೇರೆ ಬರಲ್ಲ ಗೈಸ್. ಇದು ನಡ್ಕೊಂಡು ಹೆಂಗ್ ತಗೊಂಡು ಹೋಗೋದಿತ್ತು. ನೋಡಿ ಬನ್ನಿ ಹೆಂಗಿರುತ್ತೆ ಅಂತ ಗೈಸ್. ನಾವು ಅಮ್ಮನ್ಗೆ ಈ ಗಾಡಿ ಕೊಡ್ಸೋಣ ಅಂತ ಅನ್ಕೊಂಡಿದೀನಿ ಗೈಸ್. ನೋಡೋದಕ್ಕೊಂಥರ ಡಿಫ್ರೆಂಟ್ ಮಾಡೆಲ್ ಚೆನ್ನಾಗಿದೆ. ನಮ್ಮ ಅಕ್ಕನ ಅದೇ ಹೇಳ್ತಾ ತಗೋ ಈ ಗಾಡಿ ಅಂತ. ಸ್ಟೈಲಿಶ್ ಆಗಿ ಚೆನ್ನಾಗೈತೆ. ನಿನ್ ಟಿವಿಎಸ್ ಅಂದ್ರೆ ಸೇಮ್ ಆಕ್ಟಿವಾ ಫೀಲ್ ಕೊಡುತ್ತೆ. ಚೆನ್ನಾಗಿದೆ. ಹೌದು, ಚೇತಕ್ ಗಾಡಿ ಗೈಸ್. ನೀವ್ ಹೇಳಿ ಗೈಸ್, ಈ ಗಾಡಿ ಹೆಂಗಿದೆ ಅಂತ ರಿವ್ಯೂ ನೀವ್ ಹೇಳಿ ಗೈಸ್. ನಮ್ಗೆ ಅಷ್ಟು ಗೊತ್ತಿಲ್ಲ. ಸೊ ನೀವು ಹೇಳಿ ಬ್ಯಾಟ್ರಿ ಗಾಡಿಗಳಲ್ಲಿ ಯಾವ ಬ್ಯಾಟ್ರಿ ಗಾಡಿ ಚೆನ್ನಾಗಿದೆ ಹೇಳಿ. ನಾವು ಅಮ್ಮಂಗೆ ಅದನ್ನ ಕೊಡ್ಸ್ಬೇಕು. ನಾನು ಸರ್ಪ್ರೈಸ್ ನಾವು ಅಮ್ಮಂಗೆ. ನಾವು ಮಾಡಿರ್ತಾರೆ ವಿಡಿಯೋ ಇದು, ಆದ್ರೆ ನಾವು ಅಮ್ಮಂಗೆ ಕೊಡ್ಸೋಣ ಗೈಸ್. ಹೇಳಿ ನೀವು. ಇವಾಗ ಇಲ್ಲಿ ಹೋಗೋದೇ ಒಂದು ಟಾಸ್ಕ್ ಇರೋದು, ಕಟ್ ಆಗೋದು. ಹೋಗಿ ಮೇಲ್ಗಡೆ ಹೋಗು, ಫಸ್ಟ್ ಈ ಮೇಲ್ಗಡೆ ಹೋಗು, ನಾನು ಕೊಡ್ತೀನಿ ನಿಂಗೇನೆ. ಹೋಗುತ್ತಾ? ಹೋಗಲ್ವಾ? ನೀವು ಕೆಲಸ ಮಾಡ್ತೀಯಾ? ನೀನ್ ಬಾಲ್ಕನಿ ಹೋಗಿ, ಮೇಲ್ಗಡೆ ಬಾಲ್ಕನಿ ಹೋಗು. ಆ ಬಾಲ್ಕನಿ ಹೋಗಿ ಹೇಳ್ತೀನಿ ಅಂಶ. ಹಾಂ, ನಾನು ಹಿಂಗೆ ಕೊಡ್ತೀನಿ ಗೈಸ್. ನೋಡಿ ಇದು ಐಡಿಯಾ. ತಗೊಳ್ಳೆ ಇಲ್ಲಿ.
ಹ್ಞೂ ತಗೋ ಇಟ್ಕೊ. ವಯಸ್ಸು ಮಾತ್ರ ದೊಡ್ಡದಲ್ಲ ಕಣೆ, ತಲೆ ಒಂದು ಸ್ವಲ್ಪ ದೊಡ್ಡದಾಗಿರ್ಬೇಕು. ಅಲ್ಲಿಂದ ಕೊಡ್ತೀಯಾ? ಬಿಡು ನೀನ್ ಮೇಲೆ ಹೋಗು. ಹಿಂಗಿಂಗೆ ಪಾಸ್ ಮಾಡ್ಕೊಂಡು ಮೇಲೆ ಹೊಟ್ಟೋಗ್ಬಿಡ್ತೀವಿ. ಒಂದಾ ತಗೊಳ್ಳಿ. ಎಲ್ಲಿದ್ದೆ? ಅಯ್ಯಪ್ಪ ಹಿಂಗೆ ಸ್ಲೋ ಗಾಯ್ಸ್. ನಮ್ಮಕ್ಕ ಸುಸ್ತಾಗೋಯ್ತಾ? 2 ಫ್ಲೋರ್ ಸುಸ್ತಾಗೋಯ್ತಾ ನಿನಗೆ? ನಾನು ಮೇಲೆ ಹೋಗ್ತಾ ಇದ್ದೀನಿ. ನಾನು ಮೇಲೆ ಹೋಗ್ತೀನಿ, ಹಿಡ್ಕೊ ನೀನು. ನೀನು ಮೇಲೆ ಹೋಗ್ತೀಯಾ? ಯಾಕೆ? ಅವಳಿಗೆ ಸ್ಟ್ಯಾಮಿನಾ ಕಮ್ಮಿ ಗೈಸ್. ಇದು 2nd ಫ್ಲೋರ್ ಇನ್ನ ಗೈಸ್. ನಾವು ಸೋಫಾ ಅಂತ ತಗೊಂಡು ಮೇಲ್ಗಡೆ ಹೋಗಿದ್ದೀವಿ ಗೈಸ್. ನಮ್ಗೆ ಎಷ್ಟಿರ್ಬೇಕು? ಬರೀ ಒಂದು ಕಡ್ಡಿ ತೊಗೊಂಡೋಗಕ್ಕಾಗ್ತಿಲ್ಲ ಅವಳ ಕೈಯಲ್ಲಿ. ಬಿಡೆ ಗೈಸ್, ಮೈಮೇಲೆ ಕಡ್ಡಿ ಬಂತು ಮನೆಗೆ. ಅಪ್ಪ ಇಲ್ಲಿ ತರೋದಕ್ಕೆ ಒಂದು ಸಾಹಸ ಮಾಡ್ಬಿಟ್ಟು ನಾವು ಗೈಸ್. ಇವಾಗ ರಾಡ್ನ ಆ ಕಡೆ ಆಗತ್ತಾ? ಪರ್ಫೆಕ್ಟ್ ಆಗತ್ತಲ್ಲ? ಹಬ್ಬಾ ಗೈಸ್. ಇವಾಗ ಹೋಗ್ಬಿಡೋದಕ್ಕೆ ಕರ್ಟನ್ ತರಬೇಕು. ನಮ್ಮ ಗುಂಡ ಆರಾಮ ವಾಕರ್ ಆಡ್ಕೊಳವನೆ. ಗುಂಡ ಚಿತ್ರ ಎಷ್ಟೊಂದು ಜನ ಹೇಳ್ತಾರೆ ವಾಕರ್ ಹಾಕ್ಬಾರ್ದು ಅಂತ. ಏನಿಗೆ ಆಗ್ತದೆ ವಾಕರಲ್ಲಿ? ಏನು ಹಾಕ್ಬಾರ್ದು ಅಂತ ಹೇಳ್ತಾರೆ. ಅದೇ ನಮ್ಮ ಮಕ್ಕಳುಗಳಿಗೆ ಸೊಂಟ ಏನೋ ಇದಾಗುತ್ತೆ, ಕಾಲಿದೆ ಇದಾಗುತ್ತೆ ಏನೋ ಅಂತಾರಪ್ಪ. ಗೊತ್ತಿಲ್ಲ ಗೈಸ್ ವಾಕರಲ್ಲಿ ಏನಕ್ಕೆ ಹಾಕ್ಬಾರ್ದು ಅಂತ ಏನಕ್ಕಂತ ಗೊತ್ತಿಲ್ಲ ಕಮೆಂಟ್ ಅಲ್ಲಿ. ಬಟ್ ಮಕ್ಕಳು ಬೇಗ ನಡೆಯೋದು ಕಲಿತಾರಲ್ಲ ವಾಕರಲ್ಲಿ ಹಾಕಿದ್ರೆ. ಟೋ ಮೇಲೆ ನಡೀತಾರೆ, ಫುಲ್ ಲೆಗ್ ಇಕ್ಕಲ್ಲ, ಟೋ ನಡೀತಾರೆ ಅಂತ ಒಂದು. ಮತ್ತೆ ಇನ್ನು ಮೇನ್ ಭಯ ಅಂತಂದ್ರೆ ಎಳ್ಕೊಬಿಡ್ತಾರಲ್ಲ. ಮೊನ್ನೆ ಏನಾಯ್ತು, ಹಿಂಗೆ ವಾಕರ್ ಆಗ್ಬಿಟ್ಟಿದೀವಿ, ತೆಡ್ ಮೇಲೆ ಇಟ್ಕೊಂಡು ಎಳ್ಕೊಬಿಟ್ಟವ್ನು. ಇದನ್ನ ಗೈಸ್ ಇದು ಎಷ್ಟು ವೇಟ್ ಐತೆ ಗೈಸ್. ಇದು ನಮ್ಗೆ ಹೇಳಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಇದು ನಾ ಚಿಕ್ಕ ಹುಡುಗ ಹೇಳ್ಬಿಡೋಂಗ ಗೈಸು. ಯಪ್ಪ ಮತ್ತೆ ಹೋಗ್ತಾನೆ ಎಳೆಯಕ್ಕೆ. ಕಳ್ಳ ಬಾರೆ ಕಡೆ ಹೋಗ್ಬಿಡ. ಕಡೆ ಎಳೆಯಕ್ಕೆ ಬಾಯ್ ಕಡೆ ಬಾರೆ ಕಡೆ. ಗೈಸ್ ಡೇ 1 ಇದ್ರಲ್ಲಿ ಹಾಕಿದ್ರೆ ಒಂಚೂರು ನಡೀತಿರ್ಲಿಲ್ಲ ನೋಡ್ರಿ ಗೈಸ್. ಇವಾಗ ಎಲ್ಲ ಫುಲ್ ಮನೆ ತುಂಬ ಆಡ್ತಾನೆ. ಖುಷಿ ನೋಡ್ರಿ, ಖುಷಿ ಅವನಿಗೆ. ಖುಷಿ ನೋಡ್ರಿ ಅವನಿಗೆ ಗೈಸ್. ಇವಾಗ ನಮ್ಮ ರೂಮ್ಗೆ ಮತ್ತೆ ನಮ್ಮ ಹಾಲ್ಗೆ ಕರ್ಟನ್ ನೋಡಕ್ ಬಂದಿದ್ದೀವಿ. ಸೊ ಇದು ವೈಟ್ ಟ್ರಾನ್ಸ್ಪರೆಂಟ್ ಚೆನ್ನಾಗಿತ್ತು ನೋಡೋದಕ್ಕೆ. ಸೊ ಇದು ನೋಡ್ಬೇಕು ಎಷ್ಟು ಉದ್ದ ಇದೆ ಅಂತ. ಇದು ಸಿಕ್ಕಿದೆ ನಮಗೆ, ಬರೀ 1 ಸೆಟ್ ಸಿಕ್ಕಿದೆ ಅಷ್ಟೇ. ನಮ್ಗೇನು 2 ಸೆಟ್ ಬೇಕಿರೋದು. ಬಟ್ ಇಲ್ಲಿ ಇಲ್ಲ ಆ ಥರದ್ದು, ಸೇಮ್ ಥರದ್ದಿಲ್ಲ. ಅದೇ ಪ್ರಾಬ್ಲಮ್ ಆಗ್ಬಿಟ್ಟಿರೋದು ನಮ್ಗೆ ಇವಾಗ. ಅಕ್ಕ ಹೇಳಿದ್ಲು ನಮ್ಮ ಅಮ್ಮ ಕೇಳ್ತಿರಿ ಅಂತೆ. ನಮ್ಮ ಹೆಂಗೆ ಕೇಳ್ತಿದ್ರು? ಅದು ಕೇಳ್ತಿದ್ರಾ? ನಾವು ಅಮ್ಮಂಗೆ ಸರ್ಪ್ರೈಸ್ ತೊಗೊಂಡೋಗಂಗೈತಿ ಇವಾಗ. ಅದು ನಮ್ಮ ಅಮ್ಮಂಗೆ ಗೊತ್ತಿಲ್ಲ ನಾವು ತಗೊಂಡಿದೀವಿ ಅಂತ. ಸೊ ನಾವು ಬರೀ ಕರ್ಟನ್ ತೊಗೊಂಡೋಗ್ತೀವಿ ಅಂತ ಬಂದಿದ್ದು. ಬಟ್ ನಾವು ಅಮ್ಮಂಗೆ ಅದ ಸರ್ಪ್ರೈಸ್ ಕೊಡೋಣ. ಸ್ಟಾಕ್ ಇಲ್ವಂತೆ ನಮ್ಮ ಆ ಸ್ಟ್ಯಾಂಡ್ದು. ಸೊ ಅದಕ್ಕೇನೆ ಬೇರೆ ಕಡೆ ಹೋಗಿ ತೊಗೊಳೋಣ ಅಂತ ಅನ್ಕೊಂಡ್ವಿ. ನೀವು ಬೇರೆ ಕಡೆ ಹೋಗ್ಬಿಟ್ಟು ತೊಗೊಂಡೋಗೋಣ. ಇಷ್ಟು ದಿನ ಚಳಿ ಮಳೆ ಚಳಿ ಮಳೆ ಅಂತಿದ್ವಿ. ಬಿಸಿಲು ಅಂತಿದ್ವಿ. ಏನು ಬಂದ್ರು ಒಂದು ಕಾಟ ಇದ್ದೇ ಇರೋದು. ಹೆಂಗಿರ್ಬೇಕಿದ್ರೆ ನಿಂಗೆ ವೆದರ್ ಬೆಂಗಳೂರಲ್ಲಿ? ನನಗೆ ಇದು ಇಷ್ಟ. ಏನ್ ಇಷ್ಟ? ಚಳಿ ಇಷ್ಟ. ನನಗೆ ಇದು ಇಷ್ಟ. ಚಳಿ ಇಷ್ಟ ನಿನಗೆ? ನನಗೆ ಮಳೆ ಇಷ್ಟ ಗೈಸ್ ಚಳಿಗಿಂತ. ಯಾಕಂದ್ರೆ ಮಳೆ ಬಂದ್ರೆ ಕನ್ನಡ ಒಳಬೋದು. ಅದಕ್ಕೆ ಇವಾಗ ಸ್ಕ್ರೀನ್ ಹಾಕ್ತಿದ್ದೀವಿ, ನೋಡೋಣ ಯಾವ ಥರ ಕಾಣುತ್ತೆ ಅಂತ ಫೈನಲ್ ಲುಕ್. ಹ್ಞೂ ಕಣಮ್ಮ, ಆ ಕಡೆ ಬರುತ್ತೆ. ಇನ್ನು ನೋಡ್ರಿ ಗುಂಡ ಅಲ್ಲಿ ನಂಗೆ ಹಿಂಸೆ ಕೊಡ್ತಾನೆ ಅವಾಗ್ಲಿಂದ. ಫೋನ್ ಕಿತ್ಕೊಂಡು ಬ್ಲಾಕ್ ಮಾಡಕ್ ಬಿಡ ನನ್ನ. ಏನ್ ಯಪ್ಪ ಎಷ್ಟು ಇರಿಟೇಷನ್ ಗೈಸ್ ಇವನಂತೂ. ಖುಷಿಯಾಗಿಂತ ಡಬಲ್ ಗೈಸ್ ಇವನು. ಫೈನಲಿ ಕರ್ಟನ್ ಫಿಕ್ಸ್ ಆಯ್ತು. ಸಕ್ಕತ್ತ ಕಾಣಿಸ್ತೈತೆ ಮನೆ ಕರ್ಟನ್ ಅಲ್ಲ ಗೈಸ್. ಇವಾಗ ಕುಶಾನಿ ಪಿಕ್ ಮಾಡಕ್ ಬಂದಿದ್ದೆ. ಕುಶಾನಿ ಇದು ಇವಾಗ ಸ್ಕೂಲ್ ಮುಗ್ದಿದೆ. ಕುಶಾನಿ ಇವತ್ತು ಏನ್ ಓದ್ದೆ ನೀನು ಸ್ಕೂಲಲ್ಲಿ? ಅಷ್ಟೆಲ್ಲ ಓದ್ದಾ? 1 2 3 ಓದಿಲ್ವಾ? 1 2 3 ನಿಂಗೆ ಹೇಳ್ಕೊಡಲ್ವಾ? ಯಾರಿಗೆ? ಪಾರಿಗೆ ಗುದ್ಬೇಕಾ? ಏನಕ್ಕೆ? ಪಾಪ ಪ್ರಾಣಿ ಹತ್ರ ಸಾಯಿಸ್ಬಾರ್ದಲ್ಲ ಕುಶಾನಿ. ಪಾಪ ಅದಕ್ಕೂ ನಮ್ ತರಾನೇ ಒಂದ್ ಜೀವ ಇರುತ್ತಲ್ವಾ, ಅದಕ್ಕೆ ಸಾಯಿಸ್ಬಾರ್ದು. ಓಕೆ, ಅದಕ್ಕೂ ಜೀವ ಇರುತ್ತೆ. ಅದು ನಿನ್ ತರನೇ ಫ್ರೆಂಡ್. ಓಕೆ, ಅದು ಗುದ್ಬಾರ್ದು. ಓಕೆನಾ? ಸಾರಿ ಕೇಳು ಪಾರಿಗೆ. ಸಾರಿ ಪಾರಿ ಅನ್ನು. ಹತ್ತು ಬೇಗ ಹೋಗೋಣ. ಹತ್ರ ಹೋಗೋಣ. ಓಕೆನಾ? ಹತ್ರ ಹೋಗಿ ಮಾತಾಡ್ಸೋಣ ಪಾರಿ ಹತ್ರ. ಓಕೆ, ಮಾತಾಡ್ಸು ಪಾರಿ ಹತ್ರ. ಆಯ್ ಅಲೋ ಅಂತೇಳು. ನೋಡು ಪಾಪ ಎಷ್ಟು ಮುದ್ದಾಗಿದೆ ಪಾರಿಗಳು ಅಲ್ವಾ? ಅಷ್ಟೇ. ಜೇಮ್ಸ್ ಏನಕ್ಕೆ? ಜೇಮ್ಸ್ ತಿನ್ಬಾರ್ದು, ಊಟ ಮಾಡ್ಬೇಕು. ಏನ್ ಬೇಕು? ಆಯ್ತು ಬಾ ಖುಷಿನ ಕೊಡ್ಸ್ತೀನಿ. ಓಕೆನಾ? ಖುಷಿನಾ? ಹ್ಯಾಪಿನಾ? ಬಾ ಕೊಡ್ಸ್ತೀನಿ. ಏನ್ ಬೇಕಮ್ಮ ಇಷ್ಟ ನಿನಗೆ? ಚಿಪ್ ಬೇಕಾ ಜೇಮ್ಸ್ ಬೇಕಾ? ಬಿಡೋದು ಆಚೆ ಜೇಮ್ಸ್ ಕೇಳ್ಬಿಟ್ಟು ಒಂದು ಚಿಪ್ಸ್ ಕೇಳ್ತಾ ಇದೆಯಾ? ಮನೇಲಿ ಚಿಪ್ಸ್ ಐತಾನೆ, ಬರೀ ಏನು ತಿಂತೀಯಾ? ಐಸ್ ಕ್ರೀಮ್ ತಿಂತೀಯಾ?
ತಿಂತೀಯಾ? ತಿಂತೀನಿ, ನಾನು ತೊಗೊಂಡೋಗಿ ಅಮ್ಮಂಗೆ ಕೊಡ್ತೀಯಲ್ಲ ನೀನು. ಕುಶಾನಿ ತುಟಿ ತಣ್ಣಗೆ ಮಾಡ್ಕೊಂತಿದ್ಯಾ ತುಟಿನ? ಹಾ ಬಾ ಹತ್ತು. ಇವಾಗ ಸ್ಟೈಲ್ ನೋಡಿ ಗೈಸ್, ಇದು ನಾನು ಜಿಮ್ಗೆ ಹೋಗ್ಬೇಕಾರೆ ನಿಮ್ಗೆ ಸ್ಟೈಲ್ ಬೈ ಹಾಕೊಂಡು ಹೋಗ್ತೀನಿ, ಓಕೆನಾ? ಅದಕ್ಕೆ ಯಾಕೆ ಹಾಕೊಂಡಿದ್ಯಾ ಕುಶಾನಿ ಈ ಥರ ನೀನು? ನಂತರ ಶೋಕಿ ಮಾಡ್ತೀಯ ನೀನು? ತುಮ್ಮೆ ಬಾ, ಇಲ್ಲ ಅಮ್ಮ ಮಕ್ಕಳಿತ್ತು ಇವಾಗ ತಿರ್ಕೊಂಡು ಬಯಸ್ತೀನಿ ಮನೆಗೆ, ಬಯಸ್ತೀನಿ ಮನೆಗೆ ಇವಾಗ. ಆಯ್ತು ಬಾ, ಬಯಸಲ್ಲ ಬಾ ಬಾ, ನಾನು ಕೊಡ್ತೀನಿ ಅಂತೀನಿ ಬಾ. ನಾನು ಕೊಡಿದ್ರೆ ಕುಶಾನಿಗೆ, ಕುಶಾನಿ ಬೇಡ ಬೇಡ ಅಂದ್ರೆ ನಾನು ಕೊಡಿಸ್ತೇನೆ ಅಂತೀನಿ, ಓಕೆನಾ? ಕುಶಾನಿ ಬೇಡ ಬೇಡ ಅಂದ್ಲು, ನಾನೇ ಕೊಡಿಸ್ತೀನಿ, ಓಕೆನಾ? ಬಾ ನೋಡಿ ಹಾಕೊಡ್ತೀನಿ ಅಮ್ಮನಿಗೆ. ಅಮ್ಮ ಕುಶಾನಿ ಐಸ್ ಕ್ರೀಮ್ ಬೇಕು 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 ಅಂತ ತಗೊಂಡ್ಬಿಟ್ಲು ಕಣಮ್ಮ. ಅಮ್ಮ ಮೌ ಅಮ್ಮ 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 ಇಲ್ಲಿ 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 ಕುಶಾನಿ ಬೇಡ ಬೇಡ ಅಂತ ತೊಗೊಂಡೋ ಐಸ್ ಕ್ರೀಮ್ ತಿನ್ನಕ್ಕೆ. ನಾನು ಬೇಡ ಬೇಡ ಎಷ್ಟು ಬೊಗಳಿದೆ ಅವಳಿಗೆ, ತಗೊಂಡು ಐಸ್ ಕ್ರೀಮ್ ತಿನ್ನಕ್ಕೆ. ನಾನು ಎಷ್ಟು ಬೇಡ ಬೇಡ ಅಂತ ಗೊತ್ತಾ ಅವಳಿಗೆ? ನಾನು ಎಷ್ಟು ಬೇಡ ಬೇಡ ಅಂದೆ ನಿಂಗೆ, ತಿನ್ಬೇಡ ಅಂತ. ಯಾಕೆ ತಗೊಂಡೆ ಐಸ್ ಕ್ರೀಮ್ ನೀನು? ಯಾಕೆ ತಗೊಂಡೆ ಐಸ್ ಕ್ರೀಮು? ತಿನ್ನಕ್ಕೆ ಅಂತೆ, ನೆಕ್ಕಕ್ಕೆ ಇದೆ ನೆಕ್ಕು. ಸೊ ಗೈಸ್, ನಾವು ಮತ್ತೆ ಇವಾಗ ಸ್ಕ್ರೀನ್ ಫಿಟ್ ಮಾಡಿಸ್ಬಿಟ್ಟು ಬೇರೆ ಅಂಗಡಿ ಹೋಗ್ತಿದ್ವಿ. ನಮ್ಮ ರೂಮ್ಗೆ ಒಂದು ಸ್ಕ್ರೀನ್ ಬೇಕಿತ್ತು ದೊಡ್ಡದು. ಆ್ಯಂಡ್ ನಮ್ಮ ಅಮ್ಮಂಗೆ ಒಂದು ಸರ್ಪ್ರೈಸ್ ಗಿಫ್ಟ್ ಅಂತ ಹೇಳಿದೆ ಗೊತ್ತಾ, ಹೋಗ್ತಿದ್ದೀನಿ. ನಮ್ಮ ಅಮ್ಮಂಗೆ ಗೊತ್ತಿಲ್ಲ ಅದು. ನಮ್ಮ ಅಕ್ಕ ಸ್ನಾನ ಮಾಡ್ಕೊಂಡು ರೆಡಿ ಆಗ್ಬಿಟ್ರು ಪಟ 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 ಅಂತ. ಸೊ ಬನ್ನಿ ಹೋಗೋಣ ಇವಾಗ. ಕುಶಾನಿ ಬೇರೆ ಮಲ್ಕೊಂಡಿದ್ದಾಳೆ, ಅವಳು ಇದ್ರೆ ಪಕ್ಕ ಬೈತಾಳೆ ನಾವು ಆಚೆ ಹೋಗಿರೋದಕ್ಕೆ. ಸರಿ, ಇದು ಹೌದು, ನಿಂದು ವಿಡಿಯೋ ಅಪ್ಲೋಡ್ ಮಾಡಿದ್ದಾಳೆ, ಅದು ವಿಡಿಯೋ ಜಗಳದ ಅದಕ್ಕೆಲ್ರು ಏನಂತಂದ್ರು, ಏನು ಹೇಳ್ತೀರಲ್ಲ ಎಲ್ಲ ಹೊಡಿತಾನ ಅಂತ ಅಂದ್ರೆ ಆಕ್ಚುಲಿ ಅದ್ರ ಹಿಂದೆ ಸ್ಟೋರಿನೇ ಬೇರೆ ಇದೆ. ಆಕ್ಚುಲಿ ಯಾಕೆ ಹೇಳು? ಏನಕ್ಕೆ ಅಂದ್ರೆ ಅದು ಜಗಳ ಆಗಿದೆ. ಏನಕ್ಕೆ ಅಂದ್ರೆ ಮೇನ್ ಆಗಿ ನಾನು ಇವನಿಗೆ ನಾನು ಮಾತಾಡ್ಸಲ್ಲ ನೀನು ಹೋಗು, ನೀನು ನಾನು ಮಾತಾಡ್ಸ್ಬೇಡ, ನಾನು ನೀನು ಮಾತಾಡ್ಸಲ್ಲ ಅಂತ ಅದೇ. ಏನಕ್ಕಂದ್ರೆ ಇವ್ನು ಗುರಾಯಿಸ್ತಾನೆ ನನಗೆ ಅವ್ನು ಗುರಾಯಿಸಿದ್ರೆ ಬೈಯೋದು ಅನ್ನೋದು ಅವೆಲ್ಲ ನಂಗೆ ಇಷ್ಟ ಆಗಲ್ಲ, ನಂಗೆ ಅಳು ಬಂದ್ಬಿಡ್ತದೆ. ಅದಕ್ಕೆ ನಾನು ಹತ್ತು ಬಿಟ್ಟು ಮಾತಾಡ್ಸ್ಬೇಡ, ನಾನು ಹೋಗು, ನಾನು ನೀನು ಮಾತಾಡ್ಸಲ್ಲ, ನೀನು ನನ್ನ ಮಾತಾಡ್ಸ್ಬೇಡ ಹೋಗು ಅಂತ ಜಗಳ ಮಾಡ್ಬಿಟ್ಟೆ. ಅದಕ್ಕೆ ಏನಕ್ಕೆ ಮಾತಾಡ್ಸಲ್ಲ, ಮಾತಾಡ್ಸೆ ನೋಡಿ. ಅವ್ನು ಹೊಡಿಯೋದಂದೆ, ಕೈ ಎತ್ತದು ಹೊಡಿಯೋದಂದೆ, ಮಾತಾಡ್ಸೆ ಅಂತ ಅಷ್ಟೇ. ಆದ್ರೆ ಹೊಡೆಯೋದಿಲ್ಲ. ನಾನು ಅವನಿಗೆ ಹೊಡಿತೀನಿ, ಆದ್ರೆ ಅವ್ನು ನನಗೆ ಹೊಡೆಯೋದಿಲ್ಲ. ಸೊ ಇದೇ ಆಗಿರೋ ಮ್ಯಾಟ್ರು. ಇವಾಗ ಅದು ಸ್ವಲ್ಪ ಟ್ರೆಂಡಿಂಗ್ ಅಲ್ಲಿ ಇತ್ತಲ್ಲ, ಅಣ್ಣ ತಮ್ಮ ಅಕ್ಕ ತಂಗಿರದೆಲ್ಲ. ಸೊ ಅದಕ್ಕೆ ನಾನು ಎಲ್ಲರೂ ಚಿಕ್ಕ ವಯಸ್ಸು ಫೋಟೋ ಹಾಕ್ಬಿಟ್ಟು ಆಮೇಲೆ ದೊಡ್ಡವ್ರದ್ದು ಹಾಕ್ತಿದ್ರು. ನಾನು ಈ ತರ ಮಾಡಾಕಂದ್ರೆ ಜಗಳ ಮಾಡೋದು ನಾನು ಆತರ ಜಗಳ ಅಲ್ಲ. ಇಲ್ಲ, ಅದು ನಾನು ಯಾಕೆ ಸೀಕ್ರೆಟ್ ಕ್ಯಾಮ್ರಾ ಇಟ್ಟೆಲ್ಲ ಮಾಡಿದಲ್ಲ, ಅದು ಮನೆ CC ಕ್ಯಾಮ್ರಾದಲ್ಲಿ ಇರೋದನ್ನ ನಾನು ತೆಗ್ದು ರೆಕಾರ್ಡ್ ಮಾಡಿ ಡೌನ್ಲೋಡ್ ಮಾಡ್ಕೊಂಡು ಸ್ಕ್ರೀನ್ ರೆಕಾರ್ಡ್ ಮಾಡ್ಕೊಂಡು ಹಾಕಿದ್. ನಾನು CC ಕ್ಯಾಮ್ರಾ ರೆಕಾರ್ಡ್ ಆಗಿ ಗೈಸ್ ನಾವೆಲ್ಲ ಹೆಣ್ಮಕ್ಳ ಮೇಲೆ ಕೈ ಎತ್ತಲ್ಲ ಗೈಸ್, ನಮ್ದೇನಿದ್ರು ಬರೀ ಗಂಡ್ ಮಕ್ಳ ಮೇಲೆ ಮಾತ್ರ. ಹೆಣ್ಮಕ್ಳ ಮೇಲೆ ಯಾವತ್ತೂ ಕೈ ಎತ್ತಕ್ ಹೋಗಲ್ಲ ಅಂತವ್ರು ನಾವಂತೂ ಅಲ್ವೇ ಅಲ್ಲ. ಸುಮ್ಮನೆ ಗದರ್ತೀನಿ ಅಷ್ಟೇ. ಯಾಕಂದ್ರೆ ನಂಗೆ ನಮ್ಮನೆಯವ್ರು ಗೈಸ್, ನಮ್ಮನೆಯವ್ರು ನನ್ನ ಹತ್ರ ಮಾತಾಡ್ಸಿಲ್ಲ ಅಂದ್ರೆ ನಂಗೆ ಅದು ಬೇಜಾರಾಗೋಗ್ಬಿಡುತ್ತೆ. ಸೊ ನನ್ನ ಹತ್ರ ಎಲ್ಲರೂ ಮಾತಾಡ್ಸ್ಕೊಂಡು ಚೆನ್ನಾಗಿರ್ಬೇಕು. ನನ್ನ ಜೊತೆಲಿ ಇರೋರೆಲ್ಲರೂ ನನ್ನವರು, ಅವ್ರು ಯಾವತ್ತೂ ನನ್ನ ದುಶ್ಮನ್ ತರ ನೋಡ್ಲೇಬಾರ್ದು. ಅದಕ್ಕೇನೆ ಮಾತಾಡ್ಕೊಂಡು ಅವ್ರು ಕಾಟ ಕೊಡ್ತಿದ್ದೆ ಅಷ್ಟೇ. ಕೊನೆಗೂ ಮಾತಾಡ್ಸೋವರೆಗೂ ಬಿಟ್ಟಿಲ್ಲ, ಬಿಡೋದೇ ಇಲ್ಲ. ಅದೇ ಆಕ್ಚುಲಿ ಐತೆ ಕ್ಲಿಪ್ಪಿಂಗ್ ಲಾಸ್ಟ್ ಅಲ್ಲಿ ಕೆರ್ದಿ ಮಾತಾಡ್ಸಿ ಅಂತ ಮಾತಾಡ್ಸ್ಕೊಂಡ ಕೊನೆಗೆ. ನಾವು ಹಂಗೆ ಗೈಸ್. ಸೊ ಬನ್ನಿ ಹೋಗೋಣ ಗೈಸ್. ಲಾಂಡ್ರಿ ಬಟ್ಟೆ ಹಾಕೊಳ್ಳೋದಕ್ಕೆ ಚೆನ್ನಾಗಿದೆ ಗೈಸ್, ಇದು ತಗೊಂಡೋಗ್ಬೇಕು. ನಂದು ಯೂಸ್ ಬಟ್ಟೆಗಳು ಹಾಕೊಳ್ಳೋದಕ್ಕೆ, ವಾಷಿಂಗ್ ಮಿಷಿನ್ ಹಾಕೋದಕ್ಕೆ. ವಾಷಿಂಗ್ ಮಿಷಿನ್ ಹಾಕೋ ಬಟ್ಟೆಗಳಿಗೆಲ್ಲ ಹಾಕಿ ಅಮ್ಮಂಗೆ ಕೊಟ್ಟರೆ ಅಮ್ಮ ವಾಷಿಂಗ್ ಮಿಷಿನ್ ಹಾಕ್ಬಿಟ್ಟು ಕೊಡುತ್ತೆ ನಮಗೆ. ಸೊ ಗೈಸ್ ಇಲ್ಲೆಲ್ಲ ಬರೀ ಹಿಂಗೆ ನಮಗೆ ಟ್ರಾನ್ಸ್ಪರೆಂಟ್ ಬೇಕು, ವೈಟ್ ಕಲರ್. ಬಟ್ ಇಲ್ಲಿ ಸಿಗ್ತಾ ಇಲ್ಲ. ಆನ್ಲೈನ್ ಆರ್ಡರ್ ಮಾಡೋಕೆ ಮೋಸ್ಟ್ಲಿ ಎಲ್ಲ ಆನ್ಲೈನ್ ಆರ್ಡರ್ ಮಾಡ್ಕೊಡೋಣ. ಬಾ ಇದಲ್ಲ ತಗೋ, ಅದರ ಒಂದೆರಡು ಹೇಳ್ತೀನಿ ಹಾಲು ಕಟ್ಟೋದಕ್ಕೆ. ಫೈನಲಿ ಸಿಕ್ಕಿದೆ ನೋಡ್ರಿ ಇಲ್ಲಿ. ನಾವು ಅಮ್ಮನಿಗೆ ಇಷ್ಟಪಡುತ್ತಮ್ಮ, ಇದು ಪಕ್ಕ ಇಷ್ಟಪಡುತ್ತಲ್ಲ ಗೈಸ್. ಪಾಪ ನಾವು ಅಮ್ಮ ಕೇಳ್ತಾನೇ ಇದ್ರು ಒಬ್ಬ ಹಳೆ ಮನೆಯಿಂದನು. ಬಟ್ ಇವಾಗ ಸಿಕ್ಕಿದೆ ನೋಡ್ರಿ, ಚೆನ್ನಾಗಿದೆ ಆ್ಯಕ್ಚುಲಿ. ಇಲ್ಲಿ 2,500 ಆಯ್ತು ಗೈಸ್, ಇಲ್ಲಿ 2,500 ಇದೆ. ಬಟ್ ಆನ್ಲೈನ್ ಕಮ್ಮಿ ತೋರಿಸ್ತಿದೆ ಗೈಸ್. ಇನ್ನು 1,500 ತೋರಿಸ್ತಿದೆ. ಮತ್ತೇನು ಮಾಡೋಣ, ಆರ್ಡರ್ ಮಾಡೋಣ. ಸೊ ಗೈಸ್ ಆ್ಯಕ್ಚುಲಿ ಆರ್ಡರ್ ಮಾಡ್ಬಿಡ್ತೀವಿ, ಬಿಕಾಸ್ ಇಲ್ಲಿ 2,000 ರೂಪಾಯಿ, ಆನ್ಲೈನ್ ಇನ್ನೂ ಕಮ್ಮಿ ತೋರಿಸ್ತಿದೆ. ಯು ಕ್ಯಾನ್ ಟೇಕ್ ಇನ್ ಆನ್ಲೈನ್ ಅಲ್ವೇ? ಅಂತ ಲುಕ್ ಚೆನ್ನಾಗಿಲ್ಲ ಅಂತ ಏನೋ ಒಂಥರ ಇದೆ. ಲುಕ್ ಚೆನ್ನಾಗಿದೆ, ಆನ್ಲೈನ್ ಚೆನ್ನಾಗಿದೆಯಾ? ಮತ್ತೆ ಬಿಡು, ಆನ್ಲೈನ್ ಆರ್ಡರ್ ಮಾಡೋಣ. ಗೈಸ್ ಅಮೆಝಾನ್ ಆರ್ಡರ್ ಮಾಡ್ತೀವಿ. ಸೊ ಈಗ ಬಂದಿದ್ದ ಕೆಲಸ ಸ್ವಲ್ಪ ಏನೋ ಟವಲ್ ಗಿವಲ್ ತೊಗೊಬೇಕಿತ್ತು. ನಾನು ಟೀ ಶರ್ಟ್ ತೊಗೊಂಡಿದ್ದೀನಿ. ಹೋಗೋಣ ಮನೆಗೆ ಇವಾಗ. ನಿಂಗೆ ಕಡೆ ತಗೊಂಡಿದ್ದೀನಿ, ಅದೇನು ಆಸೆನೋ ನಿಂಗೆ ಕೊಡಕ್ಕೆ ಬಂದಿದ್ದು ನಾನು. ನಂಗೊಂದು ಅಂತ ಒಳ್ಳೆ ಚಿಕ್ಕ ಮಕ್ಳು ಕೇಳ್ತಾರೆ, ಕುಶನಿಗೆ ಕೇಳೋದು, ಇವಳು ಹೆಂಗೆ ಕೇಳ್ತಾಳೆ. ಗೈಸ್ ಇಲ್ಲಿ ನನ್ನ ಫೇವ್ರೆಟ್ ಕಿಟ್ಕೆಟ್ಗಳು ಎಷ್ಟೊಂದು ಏನೋ ಬಂದ್ಬಿಡೈತೆ ಯಪ್ಪ. ಯಾವ ಥರದ ಬೇರೆ ಬೇರೆ ಥರ ಕಿಟ್ಕೆಟ್ಗಳು ಬಂದ್ಬಿಟ್ಟಿದೆ ಗೈಸ್. ನೋಡ್ರಿ, ಯಾವ್ದು ಕ್ಯಾರಮಲ್ ಕಿಟ್ಕ್ಯಾಟು. ನಾನು ಫಸ್ಟ್ ಟೈಮ್ ನೋಡ್ತಿದ್ದೀವಲ್ಲ ಇಷ್ಟೊಂದು ಕಿಟ್ಕ್ಯಾಟ್ಗಳು ಇರೋದು. ಡಾರ್ಕ್ ಚಾಕ್ಲೇಟ್ ಕಿಟ್ಕ್ಯಾಟ್ ಕೂಡ ಬಂದಿದೆ. ನೋಡೋಕೆ ಒಂದು ಡಿಫ್ರೆಂಟ್ ಆಗಿದೆ. ನಾನು ಟ್ರೈ ಮಾಡ್ತೀನಿ ಗೈಸ್, ಸಾಕಾಗಿ ನೋಡೋದಕ್ಕೆ ಮಾತ್ರ. ಇದು ತೊಗೊಂಡೆ ನೋಡಿ ಗೈಸ್, ಇದು ತೊಗೊಂಡೆ ಡಾರ್ಕ್ ಚಾಕ್ಲೇಟ್. ಅದು
ಇದಾಕೆ ನಿಂಗೆ ಏನ್ ಡಯಟ್ ಮಾಡ್ತಿದ್ಯಾ? ಗೈಸ್ ಇಲ್ಲಿ ನೋಡಿ ಗೈಸ್, ಇಲ್ಲಿ ವಾಟರ್ ಮಿಲನ್. ಎಲ್ಲ ಕಲರ್ ವಾಟರ್ ಮಿಲನ್ ಇದೆ ಇದು, ಡಿಫ್ರೆಂಟ್ ಆಗೈತೆ. ನಾನು ಫಸ್ಟ್ ಟೈಮ್ ಮಾಡ್ತೇವೆ ಗೈಸ್ ಇದು ಎಲ್ಲ ಕಲರ್ ವಾಟರ್ ಮಿಲನ್. ಟ್ರೈ ಮಾಡ್ಬೇಕಲ್ಲ ಮನೆಗೆ ಹೋಗ್ಬಿಟ್ಟಿದ್ದು ಹೆಂಗಿದೆ ಅಂತ. ತಗೊಂಡ್ಲಾ? ಗ್ರೀನ್ ತಗೊಂಡ್ಲಾ ಇದು ತಗೊಂಡ್ಲಾ? ಹೇಳ್ತು ಅವ್ರು ಎಷ್ಟು ಪ್ರಾಂಪ್ಟ್ ಆಗಿ ಹೇಳಿದ್ರು ಅಂತಂದ್ರೆ, ಇದು ತಗೊಳ್ಳಿ ಸ್ವೀಟ್ ಆಗಿದೆ ಅದು ತಗೊಂಬಿಡಿ ಅಂತಂದ್ರು ಗೈಸ್. ನೋಡಿದ್ರೆ ಎಷ್ಟು ಪ್ರಾಂಪ್ಟ್ ಆಗಿ ಕೆಲಸ ಮಾಡಿದವ್ರೆ. ಆದ್ರೂ ಪರವಾಗಿಲ್ಲ, ಕೊಡಿ ಟೇಸ್ಟ್ ಮಾಡುವಾಗ ತಗೊಂಡ್ ಹೋಗ್ತಾ ಹಿಂಗೆ ನೋಡೋಣ ಇದು ಹೆಂಗಿರುತ್ತೆ ಅಂತ. ಲೈಟ್ ಆಗಿರುತ್ತಾ? ಮೈಲ್ಡ್ ಆಗಿರುತ್ತಾ? ಪರವಾಗಿಲ್ಲ ಕೊಡಿ. ಫ್ರೂಟ್ಸ್ ಅಂಗಡಿ ಕೂಡ ಬಿಲ್ ಮಾಡ್ಕೊಂಡು ಫೋನ್ ಮಾಡ್ಬೇಕು. ಯಾರಪ್ಪ ಚೌಕಾಸಿ ಮಾಡ್ತಾರೆ ಅಂತ ಅಲ್ವಣ? ಚೌಕಾಸಿ ಮಾಡಿದ್ರೆ ಬಿಲ್ ಕೊಟ್ಬಿಡ್ಬೇಕು ತಗೊಳ್ರಿ ಅಂತ. 10 ರೂಪಾಯಿ ಹೋಗೋ ಕಮ್ಮಿನೇ ಮಾಡಕ್ ಬಿಡಬಾರ್ದು. ಬಿಲ್ ಕೊಟ್ಬಿಟ್ಟು ತಗೊಳಿಕ್ಕೆ ಒಳ್ಳೇದು ಅನ್ಬಿಡ್ಬೇಕು. ಎಷ್ಟು ಕಳ್ಳಂಗಡಿ ಅಂತ ತಗೊಂಬರೋದಕ್ಕೆ ಬಗ್ಬಿಟ್ಟವಳು ಫುಲ್ ಕೆಳಗಡೆ. ಲೇ ಅದ್ ಕಳ್ಳಂಗಡಿ ತರಕಾಗ ನಿನ್ ಕೈಯಲ್ಲಿ ಹಂಗೆ ಕೊಡೋಣ. ನೀನ್ ತಾಕತ್ತಿದ್ರೆ ಅವಣ ಎಷ್ಟೊತ್ತಿಕೊಂತೀಯ ಅಂತ. ಹಂಗೆ ಇಕ್ಕೋ ನೋಡಿ ಗೈಸ್, ನಮ್ ಕುಶಾನಿ ಆಗಿದ್ದವಳೆ. ಪಕ್ಕ ಕುಶಾನಿ ಗೈಸ್, ಇದು ಪಕ್ಕ ಕುಶಾನಿನೇ. ಕುಶಾನಿನೇ ಪಕ್ಕ. ಅಯ್ಯೋ ಅಂತವಳೆ. ತೆಗಿ ಕುಶಾನಿ, ತೆಗಿ ಬಾಕ ತೆಗಿ. ಕುಶಾನಿ ಬಾಕ ತೆಗಿ. ನೋಡೋಣ ಎಲ್ಲಿ ಅವಳು ಕಾಯಿ. ಅಯ್ಯೋ ನಾವು ಬೇರೆ ಸ್ಕ್ರೀನ್ ಬೇರೆ ಹಾಕ್ಬಿಡಿ, ಏನೋ ಕಾಣೋಣ ಒಳಗಡೆ. ಬಾಕ ತೆಗಿ ಬರೋಣ ನಿಂಗೆ. ತೆಗ್ದಲಾ ಗೈಸ್? ನಮ್ಮ ಅಮ್ಮ ಏನ್ ಮಾಡೋರೆ, ಮೇಘ ಚಿಲ್ಕ ಹಾಕ್ಬಿಡೋದಕ್ಕೆ ಅವ್ಳು ತೆಗಿಯಕ್ ಬಂದಿಲ್ಲ ಪಾಪ ಕುಶಾನಿ. ನೀನು ಡ್ರೆಸ್ ಚೇಂಜ್ ಮಾಡ್ಬಿಟ್ಟಿದ್ಯಾ? ಬ್ಲಾಕ್ ತಾನೆ ಹಾಕೊಂಡಿದ್ ಬೆಳಿಗ್ಗೆ ನೀನು. ಇಷ್ಟು ಬೇಗ ಬಟ್ಟೆ ಚೇಂಜ್ ಮಾಡ್ಬಿಡ. ಓ ಅದು ಬೇರೆ ಇದು ಬೇರೆ. ಕುಶಾನಿ ಸರ್ಪ್ರೈಸ್ ಕೊಡ್ತೀನಿ. ಕಣ್ಮುಚ್ಕೋ ಸರ್ಪ್ರೈಸ್ ನಿಂಗೆ. ಓಕೆನಾ? ಕಣ್ಮುಚ್ಕೋ ಸರ್ಪ್ರೈಸ್. ವಾವನ್ನು ಇಷ್ಟ ಆಯ್ತಾ? ಇಷ್ಟ ಆಗಿಲ್ವಾ? ಮತ್ತೆ ಕುಶಾನಿ ಪ್ರಮೋಷನ್ ವಿಡಿಯೋ ಮಾಡ್ತಿದ್ದಾರೆ ನೋಡಿ ಗೈಸ್. ಅವಳು ಗೊತ್ತು ಒತ್ಬೇಕು, ಅದು ಓಪನ್ ಆಗುತ್ತೆ ಅಂತ. ಸ್ಟಾರ್ಟ್. ನೀವ್ ಮಾಡ್ರಿ ಪ್ರಮೋಷನ್ ವಿಡಿಯೋ, ನಾನಲ್ಲ. ರೆಡಿ? ನೋಡಿ ಗೈಸ್, ಹಿಂಗೆ ಪ್ರಮೋಷನ್ ವಿಡಿಯೋ ಮಾಡೋದವಳು. ಬಾರೆ ಗೈಸ್, ಹಿಂಗೆ ಗೈಸ್ ಪ್ರಮೋಷನ್ ವಿಡಿಯೋ ಮಾಡೋದು ಒಳ್ಳೆ ಮಜಾ ಇರುತ್ತೆ ಗೈಸ್. ಇವಳ್ದು ಮತ್ತೆ ಅವರು ಕುಶಾನಿ ಪ್ರಮೋಷನ್ ವಿಡಿಯೋ ಮಾಡ್ಬೇಕಾರೆ ಒಳ್ಳೆ ಮಜಾ ಇರುತ್ತೆ ನೋಡೋದಕ್ಕೆ ಮಾತ್ರ. ಗೈಸ್, ನಮ್ಮ ಅಮ್ಮಂಗೆ ತರಕಾರಿಗೆ ದುಡ್ಡು ಬೇಕಂತೆ. ತಮ್ಮ ತರಕಾರಿ ದುಡ್ಡು. ನನ್ಗೆ ದುಡ್ಡೇ ಕೊಡ್ಬೇಡ. ಯಾಕೆ? ನೀನೇ ತಗೋ ಬಂದ್ಬಿಡು. 100 ಮಾಡ್ತೀರಪ್ಪ, ತರಕಾರಿ ದುಡ್ಡು ಕೊಡ್ತೀನಿ. ಆಯ್ತು, ಅಮ್ಮಂಗೆ ತರಕಾರಿ ಬೇಕಂತ. ಎಷ್ಟು ತಗೊಂಬ ತರಕಾರಿ? 300 ರೂಪಾಯಿ. ನೀನೇ ತಗೋ ಬಂದ್ಬಿಡು. 300 ರೂಪಾಯಿಗೆ? ನೀನೇ ತಗೊಂಬ. ಅಲ್ಲ 300 ರೂಪಾಯಿ ತರಕಾರಿ ಬರೋಮ್ಮ ನಿಂಗೆ. ಅಮ್ಮಂಗೆ 400 ರೂಪೀಸ್ ಕೊಡ್ತೀನಿ, ತಗೊಳಮ್ಮ. ಹಾಲು 400 ರೂಪಾಯಿ ತಗೊಳಮ್ಮ. ಹಾಲು ಮೊಸರು. ಅಯ್ಯೋ ತರಕಾರಿ 400 ರೂಪಾಯಿ ತರಕಾರಿಗೆ. ಹಾಲು ಮೊಸರು ಕೊಡು. ತಗೋ ಫಸ್ಟ್ ಇಟ್ಕೋ. ಇದು ಒನ್ ಟೈಮ್ ತರದ್ ಅಷ್ಟೇ. ಇದು ಇನ್ನೊಂದ್ ಟೈಮ್ ಮತ್ತೆ ಕೊಡ್ಬೇಕು ನೀನು. ಯಾಕೆ? ಒನ್ ಟೈಮ್ ತರದ್ ಅಷ್ಟೇ. ಇದು ಇನ್ನೊಂದ್ ಟೈಮ್ ನೀನೇ ತಂದು ಕೊಡ್ಬೇಕು. ಮನೆ ಮೇಂಟೈನ್ ಮಾಡೋದು ಎಷ್ಟು ಕಷ್ಟ ನೋಡಿ ಗೈಸ್. ಬರೀ ಒನ್ ಟೈಮ್ 400 ರೂಪಾಯಿ ಅಂತ ಗೈಸ್ ತರಕಾರಿಗೆ. ತರಕಾರಿ ಅದನ್ನ ತಂದ್ರೆ ಒಂದ್ ವಾರನೂ ಬರೋದಿಲ್ಲ. ಬೇಕಾ ನೀನೇ ಇವತ್ ನೀನೇ ತಗೊಂಬ, ಏನೇನ್ ಬೇಕಂತ ಹೇಳ್ತೀನಿ. ಅದನ್ನ ಎಷ್ಟ್ರಲ್ಲಿ ಇನ್ನೂ ಕಮ್ಮಿಗೆ ತಗೊಂಡ್ಬಿಡು. ನನ್ ಖುಷಿ. ನೀನ್ ಮಿಗಿಸ್ಕೋಬೇಕಾದ್ರೆ ತಗೊಂಬ. ಆಗಲ್ಲ ತರಕ್ ನಿನಗೆ? ಆಗುತ್ತೆ ಒನ್ ಟೈಮ್ ತರಕ್ ಆಗುತ್ತೆ. ಒಂದ್ಸತಿ ತಗೊಂಬ. ಅದನ್ನ ಹೇಳಿದ್ ನಾನು ಇವಾಗ. ಒಂದ್ಸತಿ ತಗೊಂಬ ಸಾಕು. ಇದ್ರಲ್ಲಿ ಏನ್ಸಲಿ ಬೇಕಾದ್ರೆ ಕೇಳು. ಓಕೆನಾ? ಹಾಲು ಕೊಡು. ಹಾಲು ಮೊಸರು. ಇದಕ್ಕೆ ಹಾಲು ಬರಲ್ವಾ? ಬೆಳಿಗ್ಗೆ 80 ರೂಪಾಯಿ ಬೇಕು. ಅಲ್ಲಮ್ಮ, ಅದಕ್ಕೆ ಹಾಲು ಬರಲ್ಲ ನಿಂಗೆ. ಓಟ್ಸಿಗೆ ನೀರ್ ಹಾಕೊಡು. ನಾವೆಲ್ಲ ಏನ್ ನೀವು ಕಾಫಿ ಟೀ ಕುಡಿಯೋದ್ ಬೇಡವಾ? ಓಟ್ಸಿಗೆ ನೀರ್ ಹಾಕೊಡು ಅವ್ನಿಗೆ ಸುಮ್ನೆ. ಒಂದ್ ನಿಮಿಷರಪ್ಪ, ನಿಂಗೇನು ಬೇನಪ್ಪ ನೋಡಪ್ಪ. ನಂಗೂ ಬೇಡ, ನಿಮ್ಗೂ ಬೇಡ, ಯಾರಿಗೂ ಬೇಡ. 100 ರೂಪಾಯಿ ಅಷ್ಟೇ. ಹಾಲು ಮೊಸರು 90 ರೂಪಾಯಿ ಮೊಸರು. ಯಾವ್ದ್ರಿ ಇದು? 100 ರೂಪಾಯಿ ಏನ್ರಿ 1 ಲೀಟರ್ ಹಾಲು? ಹಾಲು 1 ಲೀಟರ್ ಹಾಲು ಮತ್ತೆ 1/2 ಲೀಟರ್ ಮೊಸರಿಗೆ 82 ರೂಪಾಯಿ. ದಿನ ಬೆಳಿಗ್ಗೆ ಡೈರಿ. ಆಯ್ತು, ಇದು ಒಂದ್ ದಿವಸ ಸಾಲಲ್ವ ನಿಂಗೆ? ಇದು ಒಂದ್ ದಿವಸಕ್ಕೆ ನಾನು ಹೇಳ್ತಿರೋದು. ಒಂದ್ ದಿವಸಕ್ಕೆ 500 ರೂಪಾಯಿ ಬೇಕಾ ಮನೆ ಖರ್ಚಿಗೆ? ತರಕಾರಿ ಒಂದ್ ದಿವಸಕ್ಕೆ ಅಲ್ವೋ? ತರಕಾರಿ ತಂದ್ರೆ ಒಂದ್ ವಾರ. ಫಸ್ಟ್ ತಗೊಂಬ, ಒಂದ್ ವಾರ ಯೂಸ್ ಮಾಡ್ಕೊಳ್ಳಿ. ಗೈಸ್, ಇದು ಒಂದ್ ವಾರಕ್ಕೆ ಯೂಸ್ ಮಾಡ್ತೇನೆ ಅಮ್ಮಂಗೆ. ನಾನು ಅದಕ್ಕೆ ಹೇಳಿದ್ದು, ನನ್ ಕೈಲಿ ಕಾಸೇ ಬೇಡ, ನೀನೇ ತಂದ್ಕೊಟ್ಬಿಡು, ನಾನು ಆರಾಮಾಗಿ ಮನೇಲಿ ಇರ್ತೀನಿ ಅಂತ. ಒಂದ್ ವಾರ ಯೂಸ್ ಮಾಡ್ಕೊಳಪ್ಪ ಇದ್ರಲ್ಲಿ. ಓಕೆನಾ? ನೆಕ್ಸ್ಟ್ ಬೇಕಾದ್ರೆ ಕೇಳ್ಕೊಡ್ತೀನಿ. ತರಕಾರಿ ಮಾತ್ರ ಒಂದ್ ವಾರ. ದಿನ 100 ರೂಪಾಯಿ ಕೊಡು ಸುಮ್ನೆ ಬಾಯಿ ಮುಚ್ಕೊಂಡು. ಅಪ್ಪ, ಹಾಲು ದಿವಸ 100 ರೂಪಾಯಿ ಬೇಕಾ? ಹಾಲು ಮೊಸರು 100 ರೂಪಾಯಿ ಕೊಡು. 1 ಲೀಟರ್ ಹಾಲು ಬಂದ್ಬಿಟ್ಟು 35 ರೂಪಾಯಿ. 40 ರೂಪಾಯಿ. ನಿನ್ಗೆ 50 ರೂಪಾಯಿ ಕೊಡ್ತೀನಿ. 40 ರೂಪಾಯಿ ಆಯ್ತು. 1 ಲೀಟರ್ ಹಾಲು 40 ರೂಪಾಯಿ. 50 ರೂಪಾಯಿ ಕೊಡ್ತೀನಿ, ತಗೋಬಾ. ಜಾಸ್ತಿನಾ? ಇಲ್ಲ 50 ರೂಪಾಯಿ ಕೊಡ್ತೀನಿ, ತಗೋಬಾ. ಆಯ್ತು, ಎಷ್ಟು 1 ಲೀಟರ್ ಹಾಲು? ಅದು ಯಾವ್ದು ನಾವು ತತ್ತಿದ್ವಲ್ಲ ಹಾಲು, 52 ರೂಪಾಯಿ 1 ಲೀಟರ್ ಹಾಲು. ಕಮ್ಮಿ ತಗೊಂಬ. ಅದು ನೀರ್ ಇರುತ್ತೆ, ನಮ್ಗೆ ಸರಿ ಹೋಗಲ್ಲ. ಗಟ್ಟಿ ಹಾಲು ಇರ್ಬೇಕು ಅದು. ತುಂಬಾ ನೀರ್. ಆಯ್ತು, 50 ರೂಪಾಯಿ 1 ಲೀಟರ್ ಹಾಲು. ಮೊಸರು ಎಷ್ಟು? 28 ರೂಪಾಯಿ. ಇನ್ನು ಮಿಕ್ಕುತ್ತಲ್ಲ, ಇನ್ನು ಕಾಸು ನಿನಗೆ. ಇನ್ನು ಮಿಕ್ಕುತ್ತಲ್ಲ 30 ರೂಪಾಯಿ. ನೆಕ್ಸ್ಟ್ ಡೇ ನೀನ್ ಹಾಕೋ ತಗೋಬ. ಮಾಡ್ಬಿಡ್ತೀನಿ ಅಮ್ಮಂಗೆ ಎಷ್ಟು ಕೊಟ್ಬಿಡ್ತೀನಿ ಕಾಸು. ನೋಡೋಣ ಅಮ್ಮ ಏನ್ ಮಾಡ್ತಾನೆ. ಅಮ್ಮ ನೋಡಿ, ನಿಂಗೆ ಇಷ್ಟು ಇಕ್ಕಿದ್ದೀನಿ ಕಾಸು. ಓಕೆನಾ? ಎಷ್ಟು ಯೂಸ್ ಮಾಡ್ಕೊ. ಅಲ್ಲಿ ಎಷ್ಟೋ ಇದೆ, ನಿನ್ನ ತಲೆ ಕೆಡ್ಸ್ಕೊಂಬೇಡ, ಯೂಸ್ ಮಾಡೋದು ಫಸ್ಟ್ ಅದನ್ನ.
ಮಕ್ಕಳು ಗೈಸ್ ಇವಳು ಎಂತ ಸುಖ ಪುರುಷ ಅಂದ್ರೆ ನಗ್ತಾರ್ದ ಗೈಸ್ ಇವಳು ಪಾಡು ಇವಳೇನೆ. ಇವಳಿಗೆ ಏನ್ ಟೆನ್ಷನ್ ಇಲ್ಲ, ಮನೆ ಟೆನ್ಷನ್ ಏನು ಇಲ್ಲ, ಆರಾಮಾಗಿರ್ತಾಳೆ ಜೀವನ ಪೂರ್ತಿ. ಗೈಸ್ ನಾನು ಹುಡುಗಿಯಾಗಿ ಹುಟ್ಬೇಕಾಯ್ತು ಗೈಸ್, ಆರಾಮಾಗಿರ್ತಿದ್ದೆ, ಟೆನ್ಷನ್ನೇ ಮಾಡ್ಕೊಂಡಿರೇನೆ. ನೋಡಿ ಇದು ನೋಡಿ ಹುಡುಗಿ ಆಗ್ಬಿಟ್ರೆ ಈ ತರ ಆರಾಮಾಗಿರ್ಬೋದು, ಹುಡುಗ ಆಗ್ಬಿಟ್ರೆ ಈ ತರ ದುಡ್ದು ಜೀವನ ಪೂರ್ತಿ ಬರೀ ದುಡಿತಾನೆ ಇರ್ಬೇಕು ಗೈಸ್. ನಾವು ಸಾಯೋವರೆಗೂ ದುಡಿತಾ ಇರ್ಬೇಕು. ನಾನು ಆರಾಮಾಗಿದ್ದೀನಾ ದುಡ್ಡಿ ಚಿಂತೆ ನಿಂಗಿಲ್ವಲ್ಲ. ಇದು ಸರಿ ತಗೋ, ಇದನ್ನ ಮಾಡಿಕೋ. ಅಲ್ಲ ಹೇಳಿದ್ ನಿನಗೆ ನೋಡಿ ಹೆಂಗ್ ಗೊತ್ತಾ ನಿಂಗೆ, ಇವಾಗ ದುಡಿಬೇಕು, ಮನೆಗೆ ತಂದು ಹಾಕ್ಬೇಕಂದ್ರೆ ಇಲ್ಲ ನಿಂಗೆ, ಯಾಕಂದ್ರೆ ಆರಾಮಾಗಿರ್ಬೋದು ನೀನು. ನಿನ್ಗೆ ತಂದಾಕದ ಅಷ್ಟೇ ಕೆಲಸ, ಅದನ್ನ 100 ಕೆಲಸ ನಂದು. ನಿಮ್ಗೂ ಅಷ್ಟೇ ಕೆಲಸ ಇರುತ್ತೆ, ಬಟ್ ದುಡ್ಡು ದುಡಿಯೋದು ತುಂಬಾ ಕಷ್ಟ ಜೀವನದಲ್ಲಿ. ಖರ್ಚು ಮಾಡೋದು ನಾವು ಹಂಗೆ ಖರ್ಚು ಮಾಡ್ತೀವಿ, ಏನ್ ತಂದಾಕ್ಬಿಟ್ಟೆ ಅಂದ್ಬಿಟ್ಟೆ ಸುರ್ದು ಹಾಕ್ಬಿಡಲ್ಲ, ಎಲ್ಲದನ್ನು ನೋಡ್ಕೊಂಡು ಖರ್ಚು ಮಾಡ್ತೀವಿ ನಾವು. ಅಬ್ಬಾ ಗೈಸ್, ನಾನು ಹುಡುಗಿಯಾಗ ಹುಟ್ಟು ನೆಕ್ಸ್ಟ್ ಜನ ನಾನು ಹುಡುಗಿಯಾಗ ಹುಡ್ತವ ನೀನು ದಯವಿಟ್ಟು ನೆಕ್ಸ್ಟ್ ಜನ ಬೇರೆ ನೀವು ಹುಡುಗ ಹುಟ್ಟು, ನಾ ಹುಡುಗಿಯಾಗ ಹುಡ್ತೀನಿ ದೇವರಣೆ. 700 ರೂಪಾಯಿ ಒಂದು ವಾರ ಕೇಳಿಸ್ಕೊ, ಅದ್ ಬಿಟ್ಟಾಕು. ಇವಾಗ ನೀನ್ ನೆಕ್ಸ್ಟ್ ಜನ ನನಗೆ ಹುಡುಗಿಯಾಗ ಹುಡ್ಸು, ಹುಡುಗ ಹುಡ್ಸ್ಬೇಡ. ನೀನೇ ನನ್ನ ಅಮ್ಮ ಆಗು, ನೀನ್ ಹುಡುಗಿಯಾಗ ಹುಡ್ಸ್ ನಾನು, ಓಕೆನಾ? ಹುಡುಗ ಮಾತ್ರ ಹುಡ್ಸ್ಬೇಡ. ಕುಶಾನಿ ನೀನು ಪುಣ್ಯ ಮಾಡಿದೆ ಕುಹೇ ಮಚಾ, ನೀನ್ ಮುಗಿತ್ಕೊಳ್ಳ ನಿನ್ ಕಾಟ, ನಂತರನೇ ನಿಂದು ಲೈಫ್ ಲಾಂಗ್ ಕಷ್ಟ ಪಡ್ತಾ ಇರ್ಬೇಕು. ಕಟ್ ಮಾಡಮ್ಮ ಇದು ಅಂತಂದ್ರೆ ಅಮ್ಮ ಪಪ್ಪಾಯ ಏನಂತ ಕೇಳ್ತಾರೆ. ಅಲ್ಲ ಸಾಂಬಾರ್ ಸೌತೆಕಾಯಿ ಇದೆ ಕಣೋ, ಅದಕ್ಕೆ ಕೇಳಿದ್ದು. ಪಪ್ಪಾಯ ತರ ಕಾಣಿಸ್ತಿದೆ ನಿಂಗೆ ಅದು. ಸಾಂಬಾರ್ ಸೌತೆಕಾಯಿ ಬರುತ್ತಲ್ಲ, ಕಟ್ ಮಾಡಬಾರ್ದು, ಅದು ಹಿಂಗೆ ಇರುತ್ತೆ, ಅದಕ್ಕೋಸ್ಕರ. ಪಪ್ಪಾಯ ಎಲ್ಲ ಕಟ್ ಮಾಡು. ನೀ ಕರೆಕ್ಟ್ ಆಗಿ ಹೇಳಿದಿ ಏನಂತ ನಿಂಗೆ, ಕರೆಕ್ಟ್ ಆಗಿ ಹೇಳಿದ್ರೆ 100 ರೂಪಾಯಿ ಕೊಡ್ತೀನಿ. ಕಲ್ಲಂಗರಿ ಹಣ್ಣ ಕರೆಕ್ಟ್ ಆಗಿ ಹೇಳು, ಕರೆಕ್ಟ್ ಆಗಿ ಪಪ್ಪಾಯ ಅಲ್ಲ ಅಂತ ನಾನ್ ಕೇಳಿದ್ದು, ಪಪ್ಪಾಯ ಅಲ್ಲ ಅಂತಾನೆ. ಆಯ್ತು, ಏನು ಕರೆಕ್ಟ್ ಆಗಿ ಹೇಳೋದು ಗೆಸ್ ಮಾಡು. ಹಣ್ಣೇನೆ, ಏನ್ ಹಣ್ಣು? ಬಟ್ ಏನ್ ಹಣ್ಣು ಅಂತ ಗೊತ್ತಾಗ್ತಾ ಇಲ್ಲ. ಹಣ್ಣು ಅಂತ ಗೊತ್ತು, ಏನ್ ಹಣ್ಣು ಅಂತ ಗೊತ್ತಾಗುತ್ತೆ. ಕಟ್ ಮಾಡು ಗೈಸ್. ನನಗೂ ಡೌಟ್ ಗೈಸ್, ಯೆಲ್ಲೋ ಕಲರ್ ವಾಟರ್ ಮೆಲನ್ ಅಲ್ಲ, ಯೆಲ್ಲೋ ಕಲರ್ ವಾಟರ್ ಮೆಲನ್ ಹೆಂಗ್ ಬರುತ್ತೆ ಅಂತ. ಇದು ವಾಟರ್ ಮೆಲನ್ ನಿಂಗೆ ಗೊತ್ತಿಲ್ವಾ ಯೆಲ್ಲೋ ಕಲರ್ ವಾಟರ್ ಮೆಲನ್ ಬರೋದು? ನಾನು ನೋಡಿರೋದೇ ಅದೇ ನಾಟಿ, ನಾವು ಚಿಕ್ಕ ಹೊತ್ತತ್ತಿ. ನಾನೇ ಫಸ್ಟ್ ಟೈಮ್ ನೋಡ್ತಾ ಇದ್ದೆ ಕಣಮ್ಮ ಇದು ಯೆಲ್ಲೋ ಕಲರ್ ವಾಟರ್ ಮೆಲನ್. ಏನೇ ವಾಟರ್ ಮೆಲನ್ ಕಲರ್ ಬೇರೆ ಇದೆ, ಒಳಗಡೆ ಇರೋದು ಒಂದೇ ಕಲರ್. ಅಲ್ಲ ಇದೇನಕ್ಕೆ ಬರೋದು ಗೊತ್ತಿಲ್ಲ, ಯೆಲ್ಲೋ ಕಲರ್ ವಾಟರ್ ಮೆಲನ್ ಇತ್ತು. ನೀರ್ ಕಮ್ಮಿ ಕುಡಿಯುತ್ತೆ ಅಂತಾನೆ ಇದು, ನೀರ್ ಜಾಸ್ತಿ ಕುಡಿಯುತ್ತೆ ಅಂತಾನ? ನಾನು ಫಸ್ಟ್ ಟೈಮ್ ನೋಡ್ತಾ ಇದ್ದೆ. ಕಟ್ ಮಾಡಿ ಟೇಸ್ಟ್ ಮಾಡೋದು ಹೆಂಗಿದೆ ಅಂತ, ಟೇಸ್ಟ್ ಮಾಡೋದು ಹೆಂಗಿರುತ್ತೆ ಅಂತ. ಸ್ವೀಟ್ ಇರುತ್ತೆ, ಕಹಿ ಇರುತ್ತೆ. ಪಪ್ಪಾಯ ಅಂತ ಕೂಡ ನಂಗೆ ಶಾಕ್ ಆಯ್ತು. ಈ ತರ ಪಪ್ಪಾಯ ಅಂತ ನಾನು ಹೇಳಿ, ನೀನೇ ಪಪ್ಪಾಯ ಅಂತ ಹೇಳಿ ಶಾಕ್ ಆಯ್ತು ನನಗೆ. ಪಪ್ಪಾಯ ಗೈಸ್ ನಮ್ಮ ಅಮ್ಮ ಹಿಂಗ್ ಕಟ್ ಮಾಡೋಣ, ನಿಂಗೆ ಗೈಸ್ ತಿನ್ಲಿ ಇದನ್ನ. ಹಂಗ್ ಕಟ್ ಮಾಡ್ಬಿಟ್ಟು ಹಿಂಗ್ ತಟ್ಟೆಲಿ ಇಟ್ಬಿಟ್ಟು ಹಿಂಗ್ ರೌಂಡಾಗಿ ತೆಗೆದ್ರೆ ನೀಟಾಗಿ ಸೂಪರ್ ಕಣಮ್ಮ. ನೀವು ಒಂಥರ ಕ್ರೇಜಿ ಕಟ್ ಮಾಡ್ತಾರ ನಮ್ಮ ಅಮ್ಮ. ವೇಸ್ಟ್ ಆಗಲ್ಲ. ಕರೆಕ್ಟ್, ವೇಸ್ಟ್ ಆಗಲ್ಲ ಕಣಮ್ಮ. ಆಕ್ಚುಲಿ ಏನ್ ಗೊತ್ತಾ, ವಾಟರ್ ಮೆಲನ್ ಸಿಪ್ಪೆಲು ಸಾಂಬಾರ್ ಮಾಡ್ತಾರೆ. ಹೌದಾ? ನೀನ್ ಮಾಡು ಒಂದ್ಸಲಿ. ಮಾಡ್ತೀನಿ, ಮಾಡಮ್ಮ, ರೆಸಿಪಿ ಮಾಡ್ತೀನಿ, ಅದೊಂದು ಬ್ಲಾಗ್ ಮಾಡ್ತೀನಿ. ಓಕೆ ನಂಗೆ ಗೈಸ್ ಅದು ರೆಸಿಪಿ ಬೇಕು ಅಂದ್ರೆ ಹೇಳಿ ಗೈಸ್, ನಾನು ಮಾಡ್ತೀನಿ ಬ್ಲಾಗ್ ನಮ್ಮ ಅಮ್ಮನ ಜೊತೆ ಸೇರ್ಕೊಂಡು. ಏನ್ ಗೊತ್ತಾ, ಇವಾಗ ನಾನು ಒಂದ್ ತೀರ್ಮಾನ ಮಾಡ್ಬಿಟ್ಟಿದ್ದೀನಿ. ಏನು? ನಾನೊಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ಬೇಕು. ನೀನು ಯೂಟ್ಯೂಬ್ ಚಾನಲ್ ಗೈಸ್, ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡ್ತಾರಂತೆ ಗೈಸ್. ಆಯ್ತು ಕಣಮ್ಮ, ನೀವು ಆ ಯೂಟ್ಯೂಬ್ ಅಲ್ಲಿ ನೀನ್ ಏನ್ ಮಾಡ್ತೀಯ? ಎಲ್ಲ ನಾನ್ ಮಾಡ್ತೀನಿ, ಎಡಿಟಿಂಗ್ ಮಾಡ್ಕೊಡೋದು ಮಾತ್ರ ನಿನ್ ಕೆಲಸ. ಅಲ್ಲ ಏನ್ ಮಾಡ್ತೀಯ ನೋಡಿ? ನಾನು ಮಾಮೂಲಿ ಕಿಚನ್ ಅಡಿಗೆ ಮನೇಲಿ ಏನ್ ಕೆಲಸ ಮಾಡ್ತೀನಿ, ದೇವ್ರ ಬೆಳಿಗ್ಗೆ ಏನ್ ಕೆಲಸ ಮಾಡ್ತೀನಿ, ಹೊರಗಡೆ ಏನ್ ಹೋಗ್ತೀನಿ, ಏನ್ ತರ್ತೀನಿ, ಇದೆ ಡೈಲಿ ಬ್ಲಾಗ್. ನೀನ್ ವಿಡಿಯೋ ಮಾಡ್ತೀಯಾ? ನೀನ್ ವಿಡಿಯೋ ಮಾಡ್ಕೊಂಡ್ ಬರ್ತೀಯಾ? ನಿನಗ್ ನಾನ್ ಚಾಲೆಂಜ್ ಆಗ್ತೀನಿ, ನೀನ್ ವಿಡಿಯೋ ಮುಂದೆ ಇರೋ ಆಯ್ತಾ, ಬ್ಯಾಕ್ ಅಲ್ಲಿ ನಾನು ಇರ್ತೀನಿ, ನಾನ್ ಮಾತಾಡ್ತೀನಿ, ನೀನ್ ಮಾಡು. ಹೌದಾ? ನಿನಗೆ ಡೌಟ್ ಬರಲ್ಲ, ನಂಬಿಕೆ ಬರುತ್ತೆ ಮಾಡ್ತಾರ ನಮ್ಮಮ್ಮ ಅಂತ. ಗೈಸ್ ನಮ್ಮ ಏನೋ ಹೊಸದಾಗಿ ಹೇಳ್ತಾರ ಗೈಸ್, ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡ್ತೀನಿ ಅಂತ. ನನಗೆ ಕಾಂಪಿಟೇಷನ್ ಕೊಡ್ತಾರ ನೋಡ್ರಿ ಅಂತಲ್ಲ, ಇದು ಎರಡು ಮಿಕ್ಸ್ ಆಗ್ಬಿಡುತ್ತೆ. ಏನು ಮಿಕ್ಸ್ ಆಗಲ್ಲ, ಕೆಲಸ ಅದಕ್ಕೆ. ಆಯ್ತು ನಮ್ಮ ಆಡಿಯನ್ಸ್ ಹೇಳೋಣ ಗೈಸ್, ನೀವ್ ಹೇಳಿ ಗೈಸ್, ಓಕೆನಾ? ನಮ್ಮಮ್ಮ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡ್ಬೇಕಾ ಮಾಡಬಾರ್ದ, ನೀವ್ ಹೇಳಿ ಗೈಸ್. ಏನ್ ಗೊತ್ತಾ, ದಿನ ಪೂರ್ತಿ ನಾನು ಬೆಳಗ್ಗೆ ಎಷ್ಟೊತ್ತಿಗೆ ಎದ್ದೇಳ್ತೀನಿ, ನೈಟ್ ಮಲಗ ತನಕ ನನ್ ಎಷ್ಟು ರುಟೀನ್ ಇರುತ್ತೆ ದಿನ ಪೂರ್ತಿ ಅನ್ನೋದು ಅವ್ರಿಗೂ ಗೊತ್ತಾಗ್ಲಿ, ನಂದು ಕಷ್ಟ ಸುಖ ತಿಳ್ಕೊಳ್ಳೋಣ, ಅವ್ರಿಗೂ ತಿಳ್ಸೋಣ ಅಂತ. ಇವನೇನೋ ಓದ್ ಜನ್ಮದಲ್ಲಿ ಈರುಳ್ಳಿ ವ್ಯಾಪಾರ ಮಾಡ್ತೀನಿ ಗೊತ್ತಿಲ್ಲ ಗೈಸ್, ಬರೀ ಬಂದ್ ಬರೀ ಈರುಳ್ಳಿ ಕೈ ಹಾಕ್ತಾನೆ ಗೈಸ್ ಹುಡುಗ. ಎತ್ಕೊಂಡು ಹೋಯ್ತಾ ಇರ್ತಾವ ಅವ್ನ ಪಾಡಗ, ಎಲ್ಲಿ ಬೇಕಲ್ಲೂ ತಗೊಂಡು ಇಡ್ತಾವ ಈರುಳ್ಳಿ. ಏನಿ ನೀವು ಓದ್ ಜನ ಏನು ಈರುಳ್ಳಿ ವ್ಯಾಪಾರ ಮಾಡ್ತೀಯ ಮಗ ನೀನು? ಈರುಳ್ಳಿ ವ್ಯಾಪಾರ ಮಾಡ್ತೀಯ ಮುಂಚೆ ನೀನು? ಮಾಡ್ತಿದ್ದ ಇಲ್ವಾ ಹೇಳು? ಕೆಂದ ಬೆಳ್ಳ ಕಾಣಿಸ್ತಿದ್ಯಾ? ಮುಟ್ಟಿದ್ರೆ ಕೆಂಪ ಹೊಡ್ತೀನಿ ಮಕ ಎಲ್ಲ. ಎತ್ಕೊಂಡು ಹೋಯ್ತ ಈರುಳ್ಳಿ ಪಾಡಂಗ್ ನೀನು. ನಮ್ಮ ರೌಂಡ್ ಕಟ್ ಮಾಡ್ಕೊಡ್ತಿರ್ತೀನಿ ಅಂತ ಯೋಚನೆ ಮಾಡ್ತೀಯ ಗೈಸ್, ಅದನ್ನ ಪೀಸ್ ಕಟ್ಟೆ ಮಾಡೋ ಹೆಂಗ್ ಹಿಡ್ಕೊಂತೀಯ ನೀನು? ಹೆಂಗ್ ಹಿಡ್ಕೋತೀಯ ನಾನು ಗೈಸ್? ಇವಾಗ ನೀವು ಕಮೆಂಟ್ ಮಾಡಿ ಹೇಳ್ಬೇಕು, ನಾವು ಅಮ್ಮ ಕ್ರಿಯೇಟ್ ಮಾಡ್ಬೇಕಾ ಮಾಡಬಾರ್ದು ಅಂತ ಯೂಟ್ಯೂಬ್ ಚಾನಲ್. ನೋಡೋಣ ಎಷ್ಟು ಜನ ನಂಗೆ ಕಮೆಂಟ್ ಮಾಡಿ ಹೇಳ್ತೀರಾ ಅಂತ. 50ಕ್ಕಿಂತ ಜಾಸ್ತಿ ಪರ್ಸೆಂಟೇಜ್ ಬಂದ್ರೆ ನಾನು ಖಂಡಿತ. ಆಯ್ತು, ನಿಮ್ ಪ್ರಕಾರ ಎಷ್ಟು ಬರ್ಬೇಕು ನಿನಗೆ ಕಮೆಂಟ್ಸ್? 50ಕ್ಕಿಂತ ಜಾಸ್ತಿ ಬರುತ್ತೆ. 50 ಕಮೆಂಟ್ ಅಷ್ಟೇನಾ? ಯಾಕೆಂದ್ರೆ ನಮ್ಮ ಫ್ಯಾಮಿಲಿ ಅಲ್ಲ 50 ಕಮೆಂಟ್ ಅಷ್ಟೇ ಬೇಕಾ ನಿಮಗೆ? ಅಲ್ಲ 50% ಪರ್ಸೆಂಟ್ ಬಿಟ್ ಬೇಡ, ನಿಂಗೆ ಎಷ್ಟು ಕಮೆಂಟ್ಸ್ ಬೇಕು ನೀವ್ ಮಾಡ್ಬೇಕು ಅಂತ ಹೇಳ್ಬೇಕು ಅಂದ್ರೆ? ಅವರೇಜ್ ಅಂದ್ರೆ ಒಂದ್ 500 ಕಮೆಂಟ್ಸ್ ಬಂದ್ರೆ ಓಕೆ ಡನ್, ಶುರು ಮಾಡ್ಬಿಡ್ತೀನಿ. ಗೈಸ್ ನಮ್ಮ 500 ಕಮೆಂಟ್ಸ್ ಕೇಳ್ತಾರೆ, ಮೋಸ್ಟ್ಲಿ ಎಲ್ಲರೂ ಜಾಸ್ತಿನೇ ಆಗ್ತಾರೆ ಗೊತ್ತು. ನೋಡೋಣ ಗೈಸ್, ನೋಡೋಣ ನೀವೇ ಕಮೆಂಟ್ ಮಾಡಿ ಹೇಳಿ, ನಮ್ಮ ಮಾಡ್ಬೇಕಾ ಮಾಡಬಾರ್ದು ಅಂತ. ಹೊಸದಾಗಿ ಜಿಮ್ ಬೇರೆ ಹೋಗ್ಬೇಕಂತ ಅನ್ಕೊಂಡಿದ್ದೀನ, ಸೊ ಸರಿ ಹೋಗುತ್ತೆ, ನಾನು ಡೈಲಿ ಬ್ಲಾಗ್ ಮಾಡಕ್ಕೂ ಸರಿ ಹೋಗುತ್ತೆ ಪುಟ.
ನಾನ್ ಆಮೇಲೆ ಏನ್ ಮಾಡ್ಕೆ ನಾನ್ ಏನ್ ಕಂಟೆಂಟ್ ಮಾಡಿದ್ರೆ ಹೆಂಗೆ ಗೊತ್ತಾಗ್ತಿಲ್ಲ. ಅದೇ Guys, ಬೇರೆ. ನೋಡುವ ನೀವ್ ಹೇಳಿ. ನಿನ್ ಜೊತೆಗ್ ಮಾಡೋದೇ ಬೇರೆ. ನಂದು ದಿನ ನೀನು ಇದನ್ನೆಲ್ಲ ದಿನ ತೋರ್ಸಕ್ ಆಗಲ್ವಲ್ಲ, ಅದನ್ನ ನಾನ್ ತೋರ್ಸ್ಕೊತೀನಿ. ಸರಿ ಗೈಸ್ ನೀವ್ ಹೇಳಿ ನೋಡುವ. ವಾಟರ್ ಮೆಲನ್ ಟೇಸ್ಟ್ ಮಾಡ್ತೀನಿ, ಇದು ಹೆಂಗಿದೆ ನೋಡೋಣ ಟೇಸ್ಟ್. ಅದೇ ಟೇಸ್ಟ್ ಕಣ್ಯಾಡ. ವ್ಯತ್ಯಾಸ ಏನಿಲ್ಲ. ಸೇಮ್ ಟೇಸ್ಟ್, ಸ್ವೀಟ್ ಹಂಗೆ ಇದೆ. ಮಾವಿನ ಮರದಲ್ಲಿ ಬೇವಿನಕಾಯಿ ಬರುತ್ತಾ. ಸೊ ಗೈಸ್ ಓಕೆ, ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತೇನೆ. ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಯ್ತು ಅಂತ ಅನ್ಕೋತೀನಿ. ಅಕಸ್ಮಾತ್ ನಿಮ್ಗೆ ಇಷ್ಟ ಆಗಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಕ್ಲಿಕ್ ಮಾಡಿ. ಮತ್ತೆ ನೋಡ್ತಾ ಇರಿ, ಸೈನಿಂಗ್ ಆಫ್, ಬಾಯ್. ಅಸೆಯೇ ದುಃಖಕ್ಕೆ ಮೂಲ, ಅಸೂಯೆ ಒಳ್ಳೇದಲ್ಲ, ಬೆಳ್ಳಗೆ ಇರೋದೆಲ್ಲ ಹಾಲು.